श्रीगुरुभ्यो नमः। हरिः ओम्। जन्माद्यस्य यतोऽन्वयात् इतरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं ओष्ठापिधानानुकुलीदन्ते परिवृतापविः सर्वस्यैवाच ईशाना ಚಾರುಮಾಮಿಹ ವಾದಯೇತ್. ಮುಂದೆ 24ರಿಂದ 31ನೆಯ ಅಧ್ಯಾಯದವರೆಗೆ ಕಡೆಯ ಭಾಗ ಚತುರ್ಥ ಸ್ಕಂಧದ್ದು ಬರುತ್ತೆ. ಅಲ್ಲಿ ವಿಶೇಷವಾಗಿ ನೋಡ್ತಕ್ಕಂಥದ್ದು ಎರಡು ವಿಚಾರ. ಒಂದು, ಪೃಥ್ವಿರಾಜನ ವಂಶದಲ್ಲಿ ಬರ್ತಕ್ಕಂತಹ ಪ್ರಾಚೀನ ಬರ್ಹಿರಾಜ, ಅವನ ಒಂದು ಕಥೆ, ಅವನ ಮಕ್ಕಳು ಪ್ರಚೇತಸರು, ಅಲ್ಲಿ ಬರ್ತಕ್ಕಂತಹ ಒಂದು ವಿಶಿಷ್ಟವಾದ ಚಿಂತನೆ, ರುದ್ರಗೀತೆ ಎನ್ನುವ ಚಿಂತನೆ ಅದು ಬರುತ್ತೆ. ಅದಾದ ಮೇಲೆ 30ನೇ ಅಧ್ಯಾಯದವರೆಗೂ ಕೂಡ ವಿಶೇಷವಾಗಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಪುರಂಜನೋಪಾಖ್ಯಾನ. ಪುರಂಜನ ಎನ್ನುವ ಒಬ್ಬ ರಾಜನ ಕಥೆ. ಆ ಪುರಂಜನ ಎನ್ನುವ ರಾಜನ ಕಥೆ ಬರೀ ಒಂದು ಐತಿಹಾಸಿಕವಾಗಿ ನಡೆದ ಘಟನೆ ಮಾತ್ರವಲ್ಲ, ಅದರಿಂದ ನಮ್ಮ ಬದುಕಿಗೆ ತಿಳ್ಕೊಳ್ಳಬೇಕಾದ ಒಂದು ವಿಶಿಷ್ಟವಾದ ಸನ್ನಿವೇಶ, ಸಂದೇಶ, ಆದೇಶ, ಉಪದೇಶ ಇದೆ ಅನ್ನೋದನ್ನು ನಾರದ ಮಹರ್ಷಿಗಳು, ನಾರದ ಮಹರ್ಷಿಗಳು ಪುರಂಜನೋಪಾಖ್ಯಾನವನ್ನು ಪ್ರಾಚೀನ ಬರ್ಹಿರಾಜನಿಗೆ ಹೇಳ್ತಾರೋ ಅವರೇ ಈ ಪುರಂಜನೋಪಾಖ್ಯಾನ ಐತಿಹಾಸಿಕ ಕಥೆ ಮಾತ್ರವಲ್ಲ, ಇದರಲ್ಲಿ ಒಂದು ಅಧ್ಯಾತ್ಮದ ಮುಖ ಇದೆ ಅಂತ ಹೇಳಿ ಅಧ್ಯಾತ್ಮದ ಮುಖವನ್ನು ಕೂಡ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಅದಾದಮೇಲೆ ಪುನಃ ಕಡೆಯ ಭಾಗದಲ್ಲಿ ಪ್ರಚೇತಸರು ತಪಸ್ಸು ಮಾಡಿ ಯಾವ ರೀತಿ ಫಲವನ್ನು ಪಡೆದರು, ಅವರ ಮಗನಾಗಿ ದಕ್ಷ ಪ್ರಜಾಪತಿ ಬಂದ ಅನ್ನುವ ವಿಚಾರವನ್ನು ಕಡೆಯ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಾನೀಗ ಮೊದಲು 24ನೆಯ ಅಧ್ಯಾಯದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಇಡ್ತಾ ಇದ್ದೇನೆ. ಪೃಥ್ವಿರಾಜನ ವಂಶ, ಅಲ್ಲಿ ಮುಂದೆ ಹವಿರ್ಧಾನ ರಾಜ ಬರ್ತಾನೆ. ಅವನ ಮಗನಾಗಿ ಬರ್ಹಿಷ್ಮಂತ ಅಥವಾ ಬರ್ಹಿಷದ ರಾಜ ಅಂತ ಮುಂದೆ ಬರ್ತಾನೆ. ಅವನು ಯಜ್ಞಕರ್ಮದಲ್ಲಿ ಬಹಳ ಆಸಕ್ತನಾಗಿದ್ದ. ಯಜ್ಞಶಾಲೆಗಳಲ್ಲಿ ಪೂರ್ವ ದಿಕ್ಕಿನಿಂದ ಪ್ರಾರಂಭಿಸಿಕೊಂಡು ನೆಲದ ಮೇಲೆ ದರ್ಭೆಗಳನ್ನು ಹರಡಿ ಇಡೀ ಭೂತಳವನ್ನು ದರ್ಭೆಗಳಿಂದ ಮುಚ್ಚಿ ಹೋಗುವಂತೆ ಮಾಡಿದ್ದ. ಹೀಗಾಗಿ ಅವನಿಗೆ ಪ್ರಾಚೀನ ಬರ್ಹಿರಾಜ, ಪೂರ್ವ ದಿಕ್ಕಿನಿಂದ ಪ್ರಾರಂಭಿಸಿ ಇಡೀ ನೆಲದ ಮೇಲೆ ದರ್ಭೆಗಳಿಂದ ಹಾಕಿ ದರ್ಭೆಗಳಿಂದ ನೆಲವನ್ನೇ ಮುಚ್ಚಿದ್ದರಿಂದ ಅವನಿಗೆ ಪ್ರಾಚೀನ ಬರ್ಹಿರಾಜ ಅಂತ ಹೆಸರು ಬಂತು. ಬರ್ಹಿ ಅಂದರೆ ದರ್ಭೆಗಳು. ಪೂರ್ವ ದಿಕ್ಕಿನಿಂದ ಪ್ರಾರಂಭಿಸಿ ದರ್ಭೆಗಳನ್ನು ಹರಡಿ ನೆಲವನ್ನು ಮುಚ್ಚಿದ ರಾಜ ಪ್ರಾಚೀನ ಬರ್ಹಿರಾಜ. ಅವನಿಗೆ ಪತ್ನಿಯಾದವಳು ಯಾರು? ಸಮುದ್ರರಾಜನ ಕುಮಾರಿಯಾಗಿರ್ತಕ್ಕಂತಹ ಶತದ್ರುತಿ. ಸಮುದ್ರರಾಜನ ಕುಮಾರಿಯಾದ ಶತದ್ರುತಿ ಇವನ ಮಗಳು. ಸರ್ವಾಂಗ ಸುಂದರಿ. ಅವಳನ್ನು ವಿವಾಹ ಮಾಡುವ ಸಮಯ ಅಂದರೆ ಪ್ರಾಚೀನ ಬರ್ಹಿರಾಜ ಮತ್ತು ಶತದ್ರುತಿಯರ ವಿವಾಹದ ಸಂದರ್ಭ. ಅಗ್ನಿಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾಳೆ ವಿವಾಹ ಕಾಲದಲ್ಲಿ ಶತದ್ರುತಿ. ಅಗ್ನಿ ಒಳಗಡೆ ಇರತಕ್ಕಂಥ ಅಗ್ನಿದೇವ ಅವಳಲ್ಲಿ ಮೋಹಗೊಂಡನಂತೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಸೌಂದರ್ಯ. ಎಲ್ಲ ದೇವತೆಗಳು, ಅಸುರರು, ಗಂಧರ್ವರು ಮೊದಲಾದವರು ಕೂಡ ಆ ಶತದ್ರುತಿಯ ಆ ಒಂದು ಸೌಂದರ್ಯಕ್ಕೆ ಮನಸೋತವರು. ಅಂತಹ ಶತದ್ರುತಿ ಮತ್ತು ಪ್ರಾಚೀನ ಬರ್ಹಿರಾಜರಲ್ಲಿ ಮಕ್ಕಳು ಹುಟ್ಟಿದರು. 10 ಮಂದಿ ಮಕ್ಕಳು. ಸ್ವಾರಸ್ಯ ಅಂದರೆ ಅವರಿಗೆಲ್ಲ ಒಂದೇ ಹೆಸರು. ಏನು ಹೆಸರು? ಪ್ರಚೇತಸರು ಅಂತಲೇ ಅವರಿಗೆ ಒಂದೇ ಹೆಸರು. ಎಲ್ಲರೂ ಒಂದೇ ಮನಸ್ಸಿನವರು.
ಒಂದೇ ಮನಸ್ಸಿನವರು. ಆದ್ದರಿಂದ ಒಂದೇ ಹೆಸರು, ಪ್ರಚೇತಸರು ಅಂತಲೇ ಅವರಿಗೆ ಹೆಸರು. ಆಯಿತು, ಅವರಿಗೆ ಪ್ರಚೇತಸರಿಗೆ ಪುನಃ ತಂದೆ ಪ್ರಾಚೀನ ಬರ್ಹಿರಾಜ ಆದೇಶ ಕೊಡ್ತಾನೆ. ಹೌದು, ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ನಡೆದ ಎಲ್ಲ ಕಥೆಗಳಲ್ಲೂ ಮೇಲಿನವರು ತಮ್ಮ ಮಕ್ಕಳಿಗೆ ಆದೇಶ ಕೊಡ್ತಾ ಇದ್ದು ಅಂದರೆ ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿ ಅಂತ. ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿ. ಆದರೆ ಆ ಸೃಷ್ಟಿ ಕಾರ್ಯ ಮಾಡೋಕ್ಕಿಂತ ಮುಂಚೆ ದೇವರನ್ನು ಆರಾಧನೆ ಮಾಡಿ ಅವನನ್ನು ಒಲಿಸಿಕೊಂಡು ಆ ಸೃಷ್ಟಿ ಕಾರ್ಯವನ್ನು ಮುಂದುವರಿಸಬೇಕು ಅಂತ ವಿಚಾರ. ಹಾಗೆ ತಂದೆ ಆದೇಶ ನೀಡಿದಾಗ ಪ್ರಚೇತಸರು ತಪಸ್ಸಿಗೆ ಅಂತ ಹೊರಟರು. ಕಣ್ವಾಶ್ರಮದ ಬಳಿ ಹೋಗ್ತಾ ಇದ್ದಾರೆ. ಅಲ್ಲೊಂದು ಸರೋವರ, ಅಲ್ಲಿ ಒಂದು ಗಂಧರ್ವ ಗಾನ ಕೇಳಿಬಂತು. ಅನುಪಮವಾದ ಒಂದು ಸಂಗೀತ ಸುಧೆ ಅದನ್ನು ಅವರ ಕಿವಿಗೆ ಹರಿದು ಬರ್ತಾ ಇದೆ. ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದ ಹಾಗೆ ರುದ್ರದೇವರೇ ಎದುರುಗಡೆ ಪ್ರತ್ಯಕ್ಷನಾಗಿ ರುದ್ರದೇವರೇ ಮಾತಾಡ್ತಾ ಇದ್ದಾನೆ. ಏನಂತ? ಪ್ರಚೇತಸರೇ, ರಾಜಕುಮಾರರೇ, ನೀವು ವಿಷ್ಣು ಭಕ್ತರಾದ ನಿಮ್ಮನ್ನು ಕಂಡರೆ ನನಗೆ, ರುದ್ರದೇವನಾದ ನನಗೆ ಬಹಳ ಪ್ರೀತಿ. ನಮ್ಮ ತಂದೆ ಬ್ರಹ್ಮದೇವರು ಕೂಡ 100 ಜನ್ಮ ಸಾಧನೆ ಮಾಡಿ ಬ್ರಹ್ಮ ಪದವಿಗೆ ಬಂದು ಲಕ್ಷ್ಮಿಯ ದ್ವಾರ ಶ್ರೀಹರಿಯನ್ನ ಮುಕ್ತಿಯಲ್ಲಿ ಸೇರ್ತಾರೆ. ನಾವು ರುದ್ರಾದಿ ದೇವತೆಗಳು ಕೂಡ ಅನೇಕ ಜನ್ಮ ಸಾಧನೆ ಮಾಡಿ ನಮ್ಮ ಮುಕ್ತಿಯನ್ನು ಪಡೆಯಬೇಕು. ನೀವು ಕೂಡ ನಿಮ್ಮ ಅಭೀಷ್ಟ ಸಿದ್ಧಿಗೋಸ್ಕರವಾಗಿ ನಾನು ಉಪದೇಶಿಸುವ ಈ ಮಂತ್ರವನ್ನು ಜಪಿಸಿ ಹರಿಯನ್ನು ಆರಾಧನೆ ಮಾಡಿ ಅಂತ ಹೇಳಿ ರುದ್ರದೇವರು ಒಂದಿಷ್ಟು ಮಂತ್ರಗಳನ್ನು ಉಪದೇಶ ಕೊಡ್ತಾರೆ. ಅದೇ ರುದ್ರಗೀತೆ ಅಂತ ಪ್ರಸಿದ್ಧವಾಗಿದೆ. ರುದ್ರದೇವರು ಹಾಡಿದ ಭಗವಂತನ ಗುಣಗಾನ, ರುದ್ರದೇವರು ಮಾಡಿದ ಭಗವಂತನ ಗುಣಗಾನ ರುದ್ರಗೀತೆ ಅಂತ ಪ್ರಸಿದ್ಧವಾಗಿದೆ. ಏನು ಹೇಳ್ತಾರೆ ಆ ರುದ್ರಗೀತೆಯಲ್ಲಿ? ಸರ್ವಾಂತರ್ಯಾಮಿಯಾದ ಹರಿಗೆ ನಮಸ್ಕಾರ, ಪದ್ಮನಾಭನಿಗೆ ನಮಸ್ಕಾರ, ವಾಸುದೇವನಿಗೆ ನಮಸ್ಕಾರ, ಸಂಕರ್ಷಣನಿಗೆ ನಮಸ್ಕಾರ, ಪ್ರದ್ಯುಮ್ನನಿಗೆ ನಮಸ್ಕಾರ, ಅನಿರುದ್ಧನಿಗೆ ನಮಸ್ಕಾರ, ವಾಯುದೇವರಲ್ಲಿ ಸದಾ ನೆಲೆಸಿದ ಶ್ರೀಹರಿಗೆ ನಮಸ್ಕಾರ, ಸಂತತಿ ಪ್ರವರ್ತಕನಾದ ಶ್ರೀಹರಿಗೆ ನಮಸ್ಕಾರ, ಅಹಂಕಾರಾಭಿಮಾನಿ ರುದ್ರನೇವನಿಗೆ ಪ್ರಭುವೆನಿಸಿದ ಹರಿಗೆ ನಮಸ್ಕಾರ. ಶ್ರೀಹರಿ, ನಮಗೆ ನಿನ್ನ ದರ್ಶನ ನೀಡು. ನಿನ್ನ ಕರಚರಣಾದಿ ಸುಂದರ ಅಪ್ರಾಕೃತ ಜ್ಞಾನಾನಂದಮಯ ರೂಪವುಳ್ಳ ಆ ರೂಪವನ್ನು ನಮಗೆ ತೋರು. ನಿನ್ನ ಭಕ್ತರ ಸಂಘವನ್ನು ನೀಡು. ಜಗತ್ತಿನ ಸೃಷ್ಟಿ ಸಂಹಾರಾದಿಗಳನ್ನು ಸ್ವತಂತ್ರವಾಗಿ ನಡೆಸುವ ನಿನ್ನನ್ನು ತಿಳಿದವನು ಯಾರು ತಾನೇ ನಿನ್ನ ಆರಾಧನೆ ಮಾಡದೇ ಬಿಟ್ಟಾನು. ನಿನ್ನ ಬಗ್ಗೆ ತಿಳಿದ ಯಾರು ತಾನೇ ನಿನ್ನನ್ನು ಆರಾಧನೆ ಮಾಡದೇ ಬಿಟ್ಟಾನು. ಈ ಜಗತ್ತೆಲ್ಲ ನಶ್ವರ ಎಂದು ತಿಳಿದಿರುವ ನಮ್ಮಂಥವರಿಗೆ ಶಾಶ್ವತನಾಗಿರ್ತಕ್ಕಂಥ ಗಮ್ಯಸ್ಥಾನ ಅಂದರೆ ನೀನೇ ದೇವರೇ ಎಂಬುದಾಗಿ ಹೀಗೆ ಅದು ರುದ್ರದೇವರು ಹೇಳಿದ ರುದ್ರಗೀತೆ. ಅದನ್ನೇ ರುದ್ರದೇವರು ಉಪದೇಶ ಮಾಡಿದರು. ಆ ರುದ್ರಗೀತೆಗೆ ಇನ್ನೊಂದು ಹೆಸರು ಯೋಗಾದೇಶ ಅಂತ. ಯೋಗಾದೇಶ. ರುದ್ರದೇವರು ಆ ಯೋಗಾದೇಶವನ್ನು ಉಪದೇಶ ಮಾಡಿ ಕಡೆ ಹೇಳ್ತಾರೆ, ಪ್ರಪಂಚ ಸೃಷ್ಟಿ ಮಾಡಲು ಬಯಸಿದ ಬ್ರಹ್ಮದೇವರು ಅವರು ಈ ಒಂದು ಚಿಂತನೆಯನ್ನು ಮಾಡಿದ್ರು. ನಮಗೆ ಅಂದರೆ ಬ್ರಹ್ಮದೇವರ ಮಕ್ಕಳಾದ ರುದ್ರದೇವರಾದ ನಮಗೂ ಕೂಡ ಈ ಸ್ತೋತ್ರವನ್ನು ಉಪದೇಶ ಮಾಡಿದರು. ನಾವು ಈ ಸ್ತೋತ್ರದಿಂದ ಶ್ರೀಹರಿಯನ್ನು ಒಲಿಸಿಕೊಂಡೇ ಸೃಷ್ಟಿ ಕಾರ್ಯ ನಡೀತಾ ಇದ್ದೇವೆ. ಅದರಿಂದ ಈ ಒಂದು ಸ್ತೋತ್ರ ಸುಂದರವಾದ್ದು. ಬೆಳಗಿನ ಜಾವದಲ್ಲಿ ಈ ಸ್ತೋತ್ರದ ಪಠನ ಶ್ರವಣಗಳಿಂದ ಕರ್ಮ ಬಂಧನದಿಂದ ಬಿಡುಗಡೆಯಾಗತ್ತೆ ಅಂತ ಅದರ ಫಲವನ್ನು ಕೂಡ ಹೇಳಿದರು. ಅನ್ನೋರಿಗೆ 24ನೇ ಅಧ್ಯಾಯದ ಚಿಂತನೆ ಮುಗಿಯುತ್ತೆ. 25ನೇ ಅಧ್ಯಾಯ ಹೇಗೆ ಪ್ರಾರಂಭವಾಗತ್ತೆ ಅಂದರೆ, ರುದ್ರಗೀತ ಮಂತ್ರವನ್ನು ಉಪದೇಶ ಪಡೆದರು ಪ್ರಚೇತಸರು. ಸಮುದ್ರ ಗರ್ಭದ ಒಳಗೆ, ಸಮುದ್ರದ ಒಳಗಡೆ ಹೋಗ್ಬಿಟ್ಟು ತಪಸ್ಸು ಮಾಡ್ತಾ ಇದ್ದಾರೆ ಮಕ್ಕಳು. ಆದರೆ ಪ್ರಾಚೀನ ಬರಿಹಿರಾಜ ಮಾತ್ರ ಏನು ಮಾಡಿದ್ದಾನೆ ಆಯಿತಾ? ಅವನು ಇನ್ನೂ ಕಾಮ್ಯಕರ್ಮಗಳನ್ನೇ ವಿಶೇಷವಾಗಿ ಮಾಡ್ತಾ ಇದ್ದಾನೆ. ಯಜ್ಞಯಾಗಾದಿಗಳಲ್ಲೇ ತೊಡ್ಕೊಂಡ್ಬಿಟ್ಟಿದ್ದಾನೆ. ಅದು ಯಜ್ಞಯಾಗಾದಿಗಳನ್ನು ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಂತ ಮಾಡ್ತಾ ಇಲ್ಲ. ಭಗವಂತನ ಆದೇಶದಿಂದ, ಭಗವಂತನ ಪ್ರೇರಣೆಯಿಂದ, ಭಗವಂತನ ಆರಾಧನಾ ರೂಪವಾಗಿ ಮಾಡ್ತಾ ಇದ್ದ ನಿಂತಿಲ್ಲ.
ಸ್ವರ್ಗಾದಿ ನಶ್ವರ ಫಲವನ್ನು ಬಯಸಿ ಮಾಡಿಸ್ತಾ ಇದ್ದಾನೆ. ಸ್ವರ್ಗಾದಿ ನಶ್ವರ ಫಲವನ್ನು ಬಯಸಿ ಮಾಡಿಸ್ತಾ ಇದ್ದಾನೆ. ಆ ರೀತಿ ಕಾಮ್ಯಕರ್ಮ ಮಾಡಿದರೆ, ಕಾಮ್ಯಕರ್ಮದಲ್ಲಿ ನಾವೇನಾದರೂ ಪಶುಗಳನ್ನು ಕೊಲ್ಲಿಸಿದರೆ ಆ ಪಶುಗಳು ಪರಲೋಕದಲ್ಲಿ ಅದೇ ರೀತಿಯಾದ ಹಿಂಸೆಯನ್ನು ನಮಗೆ ನೀಡುತ್ತೆ. ಪಶುಗಳು ಕೂಡ ಅದೇ ರೀತಿಯಾದ ಹಿಂಸೆಯನ್ನು ನಮಗೆ ನೀಡುತ್ತೆ ಅಂತ ಪ್ರಾಚೀನ ಬರಿಹಿರಾಜನಿಗೆ ನಾರದ ಮಹರ್ಷಿಗಳು ಹೇಳಿ, ಕಾಮ್ಯಕರ್ಮ ದೃಷ್ಟಿಯಿಂದ ಯಜ್ಞಯಾಗಗಳನ್ನು ಮಾಡಲಿಕ್ಕೆ ಹೋಗಬೇಡ, ನೀನು ಇಷ್ಟು ದಿವಸ ಏನು ಪ್ರಾಚೀನ ಬರಿಹಿರಾಜ ಅಂತ ಒಂದು ಹೆಸರನ್ನು ಪಡೆದುಕೊಂಡು ಎಲ್ಲ ಕಡೆಯಲ್ಲೂ ದರ್ಭೆಯನ್ನು ಹಾಸಿ ಹಾಸಿ ಯಜ್ಞಯಾಗಗಳನ್ನು ಮಾಡಿದಿ, ಕಾಮ್ಯಕರ್ಮ ಮಾಡಿದಿ, ಬೇಕಾದಷ್ಟು ಪಶುಗಳನ್ನು ಕೊಲ್ಲಿಸ್ದಿ. ಆ ನೀನು ಕೊಲ್ಲಿಸಿರ್ತಕ್ಕಂಥ ಪಶುಗಳನ್ನು ನಾನು ನಿನಗೆ ತೋರಿಸ್ತೇನೆ ಹೇಳಿ ತಮ್ಮ ಯೋಗ ಸಾಮರ್ಥ್ಯದಿಂದ ಆ ಪಶುಗಳನ್ನೆಲ್ಲ ತೋರಿಸಿದರು. ನೋಡಪ್ಪ, ಅವುಗಳೆಲ್ಲ ಕಾಯ್ತಾ ಇವೆ, ನೀನು ಈ ದೇಹವನ್ನು ಬಿಟ್ಟ ಮೇಲೆ ನಿನ್ನನ್ನು ಪ್ರತಿಯಾಗಿ ಹಿಂಸಿಸಲಿಕ್ಕೆ ಅವುಗಳೆಲ್ಲ ಕಾದಿವೆ ನೋಡು ಅಂತ ಹೀಗೆ ಅವನಿಗೆ ಹೇಳ್ತಾರೆ. ಆಗ ಅವನಿಗೆ ಹೌದಪ್ಪ, ದೊಡ್ಡ ಅನರ್ಥ ಆಯಿತು ಅಂತ ಚಿಂತನೆ ಮಾಡ್ತಾರೆ. ಆದ್ದರಿಂದ ಕಾಮ್ಯಕರ್ಮದಲ್ಲೇ ಆಸಕ್ತರಾದವರು ಪರಮಾತ್ಮನ ತತ್ವಜ್ಞಾನದಿಂದ ವಂಚಿತರಾಗಿ ಹೀಗೆ ಅನರ್ಥ ಭಾಗಿಗಳಾಗ್ತಾರೆ. ಅದರಿಂದ ಹಾಗೆ ಮಾಡಬೇಡ. ಕಾಮ್ಯಕರ್ಮದಲ್ಲಿ ಈ ಲೋಕದ ಸುಖಭೋಗದಲ್ಲಿ ಮುಳುಗೋದು ಬಹಳ ತಪ್ಪು. ಹಾಗೆ ಈ ಲೋಕದ ಸುಖಭೋಗದಂತೆ ಇನ್ನೂ ಹೆಚ್ಚಿನ ಸುಖಭೋಗ ಸಿಗತ್ತೆ ಸ್ವರ್ಗಲೋಕದಲ್ಲಿ ಅಂತ ಆ ದೃಷ್ಟಿಯಿಂದ ನಾವು ಯಜ್ಞಯಾಗಾದಿಗಳನ್ನು, ಸ್ವರ್ಗಾದಿ ಲೋಕವನ್ನು ಪಡೆಯಬೇಕು ಅಂತ ಯಜ್ಞಯಾಗಾದಿಗಳನ್ನು ಮಾಡೋದು ಕೂಡ ತಪ್ಪೇ. ಎರಡೂ ಕೂಡ ನಶ್ವರವಾದ ಫಲ. ಆ ನಶ್ವರವಾದ ಫಲದಿಂದ ನಮಗೆ ಸ್ವರ್ಗಲೋಕ ಅಲ್ಪ ಸ್ವಲ್ಪ ಸಿಕ್ಕರೂ ಕೂಡ ಅನರ್ಥಗಳು ಬಹಳ ಇದೆ ಅಂತ ಈ ವಿಚಾರವನ್ನು ತಿಳಿಸೋದಕ್ಕೆ ಒಂದು ಇತಿಹಾಸವನ್ನು ಅವರು ತಿಳಿಸಿಕೊಡುತ್ತಾರೆ. ಅದೇ ಮುಂದೆ ಬರ್ತಕ್ಕಂತಹ ಪುರಂಜನೋಪಾಖ್ಯಾನ. ಮುಂದೆ ಬರ್ತಕ್ಕಂಥ ಪುರಂಜನೋಪಾಖ್ಯಾನ 25ನೇ ಅಧ್ಯಾಯದ ಮುಂದೆ ಪುನಃ ಈ ಒಂದು ಸ್ಕಂದದ ಕಡೆಯವರೆಗೂ ಕೂಡ 31ನೇ ಅಧ್ಯಾಯ ಬಿಟ್ಬಿಟ್ರೆ ನಾವು ನೋಡೋ ಹಾಗೆ ಅಲ್ಲಿವರೆಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಪುರಂಜನೋಪಾಖ್ಯಾನ, ಅದರ ಒಂದು ಅಧ್ಯಾತ್ಮದ ಚಿಂತನೆ. ಅದನ್ನು ನಾರದ ಮಹರ್ಷಿಗಳು ವಿಶೇಷವಾಗಿ ಯಾರಿಗೆ ಪ್ರಾಚೀನ ಬರಿಹಿರಾಜನಿಗೆ ಹೇಳುವ ಒಂದು ವಿಶಿಷ್ಟವಾದ ಒಂದು ಕಥೆ, ವಿಶಿಷ್ಟವಾದ ಇತಿಹಾಸ, ಇನ್ನೊಂದು ರೀತಿಯಿಂದ ಆಧ್ಯಾತ್ಮಿಕ ಚಿಂತನೆ ಎಲ್ಲನೂ ಬರುತ್ತೆ. ನಾನು ಇಲ್ಲಿ ಪುನಃ ತುಂಬ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಎಲ್ರಿಗೂ ಕಥೆ ಗೊತ್ತಿರುತ್ತಾದ್ರಿಂದಾಗಿ ಒಂದೊಂದೇ ಅಧ್ಯಾಯದ್ದು ಹೇಳೋದಿಲ್ಲ, ಬಹಳ ಸಂಕ್ಷಿಪ್ತವಾಗಿ ಅದರ ಕಥೆಯನ್ನು ಮತ್ತು ಅದರ ಒಂದು ಮುಖ್ಯವಾದ ಸಂದೇಶ ನಾರದ ಮಹರ್ಷಿಗಳು ಅಧ್ಯಾತ್ಮ ಏನು ಹೇಳುತ್ತೆ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಅದೊಂದು ಸ್ವಾರಸ್ಯ ನೋಡಿ. ಎಲ್ಲೊಂದು ಕಡೆಯಿಂದ ಭಾಗವತದ ಕಥೆಗಳನ್ನು ಬರೀ ಕಥೆಗಳನ್ನಾಗಿ ತಿಳಿದುಕೊಳ್ಳದೆ ಅದರ ಅಧ್ಯಾತ್ಮುಖವನ್ನು ತಿಳಿದುಕೊಳ್ಳಬೇಕು ಅಂತ ಮೊದಲು ನಮಗೆ ತಿಳಿಸಿಕೊಟ್ಟವರೇ ನಾರದ ಮಹರ್ಷಿಗಳು. ನೋಡಿ, ಮೊದಲು ಪುರಂಜನೋಪಾಖ್ಯಾನ ಹೇಳ್ತಾರೆ. ಕೇಳಿ ಗೊತ್ತಾಯ್ತೇನಯ್ಯ ಈ ಕಥೆಯ ಆಳ ಆಂತರ್ಯ ಅಂತ ಪ್ರಶ್ನೆ ಮಾಡಿ, ಗೊತ್ತಾಗಿಲ್ಲ ಸ್ವಾಮಿ ಅಂತ ಪ್ರಾಚೀನ ಬರಿಹಿರಾಜ ಹೇಳಿದಾಗ ಪುನಃ ಅವರೇನು ಮಾಡ್ತಾರೆ, ಅದರ ಅಧ್ಯಾತ್ಮ ಹೀಗಿದೆ ನೋಡು ಅಂತ ಅಧ್ಯಾತ್ಮದ ವಿಚಾರವನ್ನು ಕೂಡ ಅವರು ಹೇಳ್ತಾರೆ. ಹೀಗೆ ಭಾಗವತದ ಕಥೆಗಳಿಗೆ ಪ್ರತಿಯೊಂದು ಕಥೆಗೂ ಒಂದು ಅಧ್ಯಾತ್ಮ ಮುಖ ಇದೆ, ಒಂದು ಸಂದೇಶದ ಮುಖ ಇದೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ ತೋರಿಸಿಕೊಟ್ಟವರು ಮೊದಲು ನಾರದ ಮಹರ್ಷಿಗಳು. ಅದು ಕೂಡ ವ್ಯಾಸರು ಅದನ್ನು ಭಾಗವತದಲ್ಲೇ ದಾಖಲೆ ಮಾಡಿ ಈ ರೀತಿ ನೀವು ಚಿಂತನೆ ಮಾಡಬೇಕು ಭಾಗವತ ಕಥೆಗಳನ್ನು ಅಂತ ನಮಗೆ ಸಂದೇಶ ಕೊಟ್ಬಿಟ್ಟಿದ್ದಾರೆ. ಸ್ವಾರಸ್ಯ ಅಂದರೆ ಮುಂದೆ ಅದನ್ನು ಪ್ರತಿಯೊಂದು ಕಥೆಗೂ ಆ ರೀತಿ ಅನ್ವಯಿಸಿಕೊಳ್ಳಿಕ್ಕೆ ಬರುತ್ತಾ ಅನ್ನೋ ವಿಚಾರ. ಅದನ್ನು ಯಾರು ಮುಂದುವರಿಸಿದರು ಅಂದರೆ, ಇಡೀ ಸಮಗ್ರ ಭಾಗವತಕ್ಕೆ ವಿಜಯಧ್ವಜೀಯ ಎನ್ನುವ ವ್ಯಾಖ್ಯಾನವನ್ನು ಏನು ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ಮಾಡಿದರು, ಅವರು ವಿಶೇಷವಾಗಿ ಅಷ್ಟಮ ಸ್ಕಂದದಲ್ಲಿ ಬರುವ ಚಿಂತನೆ, 8ನೇ ಸ್ಕಂದದಲ್ಲಿ ಬರುವ ಚಿಂತನೆ, ಸಮುದ್ರ ಮಥನ, ಲಕ್ಷ್ಮೀ ಸ್ವಯಂವರ ಎಲ್ಲ ಏನಾಗತ್ತೆ, ಅದರಿಂದ ಅಧ್ಯಾತ್ಮದ ಸಂದೇಶವನ್ನು ಪಡೆಯಬಹುದು ಅಂತ ಹೇಳಿ ಅವರು ಪುನಃ ನಮಗೆ ಆಧ್ಯಾತ್ಮಿಕ ಸಂದೇಶವನ್ನು ಅವರು ಕೂಡ ಕೊಟ್ಟದ್ದು. ಅದಾದಮೇಲೆ ಆಧ್ಯಾತ್ಮಿಕ ಸಂದೇಶವನ್ನು ವಾದಿರಾಜ ಗುರು ಸಾರ್ವಭೌಮರು ತಮ್ಮ
ರುಕ್ಮಿಣೀಶ್ವರಿಯ ಮೊದಲನೇ ಶ್ಲೋಕದಲ್ಲೇ ಆ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಅವರು ಮುಂದುವರಿಸ್ತಾರೆ. ಲಕ್ಷ್ಮೀ ಸ್ವಯಂವರದ ಆ ಒಂದು ಚಿಂತನೆ, ಸಮುದ್ರ ಮಥನದ ಚಿಂತನೆಯನ್ನು. ಅದಾದಮೇಲೆ ನಾನು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥದ್ದು, ಭಾಗವತದ ಎಲ್ಲ ಕಥೆಗಳಿಗೂ ಕೂಡ ಒಂದು ಆಧ್ಯಾತ್ಮಿಕ ಮುಖ ಇದೆ ಅಂತ ಆಮೇಲೆ ತೋರಿಸಿಕೊಟ್ಟವರು ಪರಮಪೂಜ್ಯ ಪೇಜಾವರ ಮಠದಲ್ಲೇ ಬಂದಿರತಕ್ಕಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅವರು ಎಲ್ಲ ಕಡೆಯಲ್ಲೂ ಕೂಡ ಭಾಗವತ ಚಿಂತನೆ ಹೇಳಿದ ಮೇಲೆ ನಮ್ಮ ಬದುಕಿಗೆ ಭಾಗವತದ ಕಥೆಯಿಂದ ಯಾವ ಸಂದೇಶ ಪಡೆಯಬೇಕು ಅಂತ ಅವರು ತಿಳಿಸಿಕೊಟ್ಟದ್ದು ನಾನು ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಇಲ್ಲಿಯ ಪ್ರವಚನಮಾಲೆಯಲ್ಲಿ ಆ ವಿಚಾರಗಳನ್ನು ಗುರುಗಳ ಹೆಸರು ಹೇಳಿ ಪ್ರಸ್ತಾಪ ಮಾಡಿದ್ದೇನೆ. ಗುರುಗಳು ಕೊಟ್ಟಿರತಕ್ಕಂಥ ಸಂದೇಶ. ಇದಕ್ಕೆಲ್ಲ ಮೂಲ ಯಾರು? ಒಂದು ರೀತಿಯಿಂದ ವಾದಿರಾಜಗುರು ಸಾರ್ವಭೌಮರು, ಇನ್ನೊಂದು ರೀತಿಯಿಂದ ವಿಜಯಧ್ವಜ ತೀರ್ಥರು. ಅವರಿಗೆಲ್ಲ ಮೂಲ ಪುನಃ ನಾರದ ಮಹರ್ಷಿ ಹೇಳಿರ್ತಕ್ಕಂತಹ ಭಾಗವತದಲ್ಲೇ ಬಂದಿರತಕ್ಕಂತಹ ಪುರಂಜನೋಪಾಖ್ಯಾನದ ಆಧ್ಯಾತ್ಮಿಕ ಮುಖ. ಅದರಿಂದ ಈ ಒಂದು ಹಂತದಲ್ಲಿ ಈ ಒಂದು ಚಿಂತನೆ ಬಹಳ ಮುಖ್ಯವಾದ ಚಿಂತನೆ ಅಂತ ಹೇಳ್ತಾ, ನಾನು ಆ ಮುಂದಿನ ಎಲ್ಲ ಅಧ್ಯಾಯಗಳಲ್ಲಿ ಬರೋದನ್ನು ಬಹಳ ಸಂಕ್ಷಿಪ್ತವಾಗಿ ಬೇರೆ ಬೇರೆ ಅಧ್ಯಾಯದ ಒಂದು ಸಂಖ್ಯೆಯನ್ನು ಹೇಳದೆ ಇಡೀ ಪುರಂಜನೋಪಾಖ್ಯಾನದ ಒಂದು ಸಂಕ್ಷಿಪ್ತ ಕಥಾನಕ, ಅದರ ಆಧ್ಯಾತ್ಮಿಕ ಮುಖ ಏನು ಅನ್ನೋದನ್ನು ನಾನು ಇನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆಸೀತ್ ಪುರಂಜನೋ ನಾಮ ರಾಜಾ ರಾಜನ್ ಬೃಹತ್ಸವಾಃ ತಸ್ಯ ಅವಿಜ್ಞಾತನಾಮಾಸೀತ್ ಸಖಾ ಅವಿಜ್ಞಾತಚೇಷ್ಟಿತಃ. ಎಲೆ ರಾಜನೇ, ಪ್ರಾಚೀನ ಬರ್ಹಿರಾಜನೇ, ಬಹಳ ಕೀರ್ತಿವಂತನಾದ ಪುರಂಜನ ಎನ್ನುವ ಒಬ್ಬ ರಾಜನಿದ್ದ. ಅವನಿಗೊಬ್ಬ ಗೆಳೆಯನಿದ್ದ. ಅವನಿಗೆ ಹೆಸರು ಅವಿಜ್ಞಾತ, ಅಂದರೆ ಏನೂ ಗೊತ್ತಿಲ್ಲ, ಅಂದರೆ ನಮ್ಮ ಪಾಲಿಗೆ ಏನೂ ಗೊತ್ತಿಲ್ಲದೆ ಇದ್ದವನು. ಅವನು ಅವಿಜ್ಞಾತ ಚೇಷ್ಟಿತ, ಅವನಿಗೆ ಹೆಸರೂ ಗೊತ್ತಿಲ್ಲ, ಆಯಿತಾ, ಅವಿಜ್ಞಾತ. ಅವನ ಚೇಷ್ಟೆ, ಅವನು ಏನು ಮಾಡ್ತಾನೆ ಅದೂ ಗೊತ್ತಿಲ್ಲ. ಹೀಗೆ ಪುರಂಜನ ಎನ್ನುವ ಒಬ್ಬ ರಾಜನಿದ್ದ. ಅವನಿಗೊಬ್ಬ ಗೆಳೆಯ ಅವಿಜ್ಞಾತ. ಆ ಗೆಳೆಯನ ಚಟುವಟಿಕೆ ಏನು ಅಂತಲೂ ಆ ಪುರಂಜನಿಗೆ ಗೊತ್ತಿರಲಿಲ್ಲ. ಆ ಪುರಂಜನ ದೇಶವನ್ನು ಸುತ್ತುತ್ತಾ ಸುತ್ತುತ್ತಾ ಒಮ್ಮೆ ಸುಂದರವಾದ ನಗರವೊಂದನ್ನು ಕಂಡ. ಆ ನಗರದಲ್ಲಿ ರಾಜಮಾರ್ಗ, ಅಲ್ಲಿ ಅಂಗಡಿಗಳು, ಆಕರ್ಷಕ ವಸ್ತುಗಳು, ತಳಿರು ತೋರಣಗಳು, ಬೆಳ್ಳಿ ಬಂಗಾರ ಮೊದಲಾದ ಶಿಖರಗಳು, ಇದೆಲ್ಲ ಪುರಂಜನನ ಮನಸ್ಸನ್ನು ಆಕರ್ಷಿಸಿದವು. ಕಣ್ಣೇ ಕಾಮದ ಬೀಜ ಅಂತ ದಾಸರು ನುಡಿತಾರಲ್ಲ, ಹಾಗೆ ಪುರಂಜನನು ಕೂಡ ಬಣ್ಣದ ಜಗತ್ತನ್ನು ಕಂಡ. ಕಾಮನೆಯ ಬೀಜಗಳು ಅವನ ಮನಸ್ಸಿನಲ್ಲಿ ಬಿತ್ತುತ್ತಾ ಬಿತ್ತುತ್ತಾ ಸಾಗಿದವು. ಸುಂದರವಾದ ನಗರಿ, ಅಲ್ಲಿ ಹೋಗ್ತಾ ಇದ್ದಾನೆ. ಅಲ್ಲೊಬ್ಬ ಸುಂದರಿಯನ್ನು ಕಂಡ. ಏನಂತ ಹೇಳೋಣ? ಇವನು ಪುರಂಜನ ಆದರೆ ಅವಳಿಗೊಂದು ಹೆಸರು ಕೊಡೋಣ, ಅವಳು ಪುರಂಜನಿ, ಅವಳು ಪುರಂಜನಿ. ಹೀಗೆ ಆ ಪುರಂಜನಿಯನ್ನು ನೋಡ್ತಾನೆ. ಅವಳು ಪರಿವಾರದಿಂದ ಸಹಿತಳಾಗಿದ್ದಾಳೆ. ಜೊತೆಗೆ ಒಳ್ಳೆಯ ರಮಣೀಯವಾದ ರೂಪಲಾವಣ್ಯ. ಅಂಥವಳನ್ನು ಕಂಡು ಮೋಹಿತನಾದ. ಇಬ್ಬರ ದೃಷ್ಟಿ ಒಂದಾಯಿತು, ಮಾತು ಒಂದಾಯಿತು, ಮನಸ್ಸು ಒಂದಾಯಿತು. ಇಬ್ಬರೂ ಕೈ ಹಿಡಿದರು. ಅವಳ ಅರಮನೆಗೆ ನಡೆದ, ವೈಭವದ ಜೀವನ ನಡೆಸಿದ, ಹೆಂಡತಿಯ ಕೈಗೊಂಬೆಯಾದ, ಅಸ್ವಾತಂತ್ರ್ಯದ ತುತ್ತ ತುದಿಯನ್ನು ಮುಟ್ಟಿದ. ಆ ತರುಣಿ ಪುರಂಜನಿ ಏನು ಮಾಡಿದ್ಲು? ಪ್ರತಿನಿತ್ಯವೂ ತನ್ನ ನಗರದ ಅನೇಕ ದ್ವಾರಗಳಿಂದ ಬೇರೆ ಬೇರೆ ಊರುಗಳಿಗೆ ಸಂಚರಿಸಿದಳು. ಕರ್ತವ್ಯಗಳನ್ನು ಮರೆತ ಪುರಂಜನ ಅವಳ ಒಟ್ಟಿಗೇ ನಡೆದ. ನಗರದ ಆಗುಹೋಗುಗಳು, ಸಾಮ್ರಾಜ್ಯದಲ್ಲಿ ತಾನು ಮಾಡಬೇಕಾದ, ರಾಜನಾಗಿ ಮಾಡಬೇಕಾದ ಕರ್ತವ್ಯ ಕರ್ಮಗಳು, ಇದೆಲ್ಲವನ್ನೂ ಮರೆತ ಭೋಗ ಪ್ರಪಂಚದಲ್ಲೇ ಮುಳುಗಿ ಹೋದ. ಅಂತಹ ಅವನ ಪಟ್ಟಣದ ಮೇಲೆ 360 ಗಂಧರ್ವರೂ 360 ಗಂಧರ್ವರಿಯರೂ ಆಕ್ರಮಣ ನಡೆಸಿದರು. ಅವರೆಲ್ಲ ನಗರವನ್ನು ಆಕ್ರಮಿಸಿಬಿಟ್ಟರು. ಪುರಂಜನನ ಮೇಲೆ ಎರಗಿದರು. ಪುರಂಜನ ಶಕ್ತಿಗುಂದಿದ, ಪ್ರಾಣಾಪಾಯಕ್ಕೆ ತುತ್ತಾದ. ಆದರೆ ಸಾಯುವ ಸಮಯದಲ್ಲಿಯೂ ಅವನಿಗೆ ಆಲೋಚನೆ ತನ್ನ ಪತ್ನಿಯದ್ದೇ ಆಲೋಚನೆ. ಶತ್ರುಗಳೆಲ್ಲ ನಗರವನ್ನು ಸೇರಿದ್ದಾರೆ, ಮುಂದೆ ನನ್ನ ಪತ್ನಿಯ ಗತಿ ಏನು ಎಂದು ಚಿಂತಿಸುತ್ತಾ ಚಿಂತಿಸುತ್ತಾ ಪ್ರಾಣ ಬಿಟ್ಟ.
ಏನಾಯಿತು? ತನ್ನ ಪತ್ನಿಯನ್ನೇ ಚಿಂತಿಸಿಕೊಂಡು ಪ್ರಾಣ ಬಿಟ್ಟಿದ್ದರಿಂದ ಮುಂದೆ ಹೆಣ್ಣಾಗಿ ಹುಟ್ಟಿದ. ಸ್ವಾರಸ್ಯ, ಇವನು ಪುರಂಜನ ಹೆಣ್ಣಾಗಿ ಹುಟ್ಟಿದರೆ ಅಲ್ಲಿ ಆ ಕಡೆಯಿಂದ ನವತರುಣಿಯಾಗಿ ಬೆಳೆದ ಇವಳನ್ನು ಮಲಯಧ್ವಜ ಕೈ ಹಿಡಿದ. ಯಾರು ಮಲಯಧ್ವಜ ಅಂತ ವಿಚಾರ. ಯಾರು ಮಲಯಧ್ವಜ ಅಂದರೆ, ಹಿಂದೆ ಯಾರು ಪುರಂಜನಿಯಾಗಿದ್ದೋ ಅವಳೇ ಮಲಯಧ್ವಜನಾಗಿ ಬಂದಿದ್ದಾರೆ. ಅಂದರೆ ಗಂಡ ಹೆಂಡಿರು ಅದರ ಬದಲಾಗಿದ್ದಾರೆ. ಮುಂದಿನ ಜನ್ಮದಲ್ಲಿ ಗಂಡ ಹೆಂಡಿರು ಅದರ ಬದಲಾಗಿದ್ದಾರೆ. ಮಲಯಧ್ವಜ ಒಳ್ಳೆಯ ತಪಸ್ವಿ. ಇವನು ಪೂರ್ವಜನ್ಮದಲ್ಲಿ ಮಡದಿಯಾದ ಪುರಂಜನಿಯೇ ಆಗಿದ್ದ. ಆ ಪುರಂಜನ ಮಡಿದಾಗ ಸ್ತ್ರೀಯಾದ ಪುರಂಜನಿಗೆ ಅಪಾರ ಶೋಕ. ಅಂದರೆ ಮುಂದಿನ ಜನ್ಮದ ಕಥೆಯಲ್ಲಿ ಗಂಡು ಹೆಣ್ಣಾಗಿ ಹೆಣ್ಣು ಗಂಡಾಯಿತು. ಅಲ್ಲಿ ಪುನಃ ವಿಶೇಷವಾದ ಚಿಂತನೆ ಇದೆ, ಇಲ್ಲ ಅಂತಲ್ಲ. ಅಲ್ಲಿ ಯಾವತ್ತೂ ನಮ್ಮ ಶಾಸ್ತ್ರದ ಚಿಂತನೆಯಲ್ಲಿ ಒಂದು ಗಂಡು ಹೆಣ್ಣಾಗಬಹುದು, ಇಲ್ಲ ಅಂತಿಲ್ಲ. ಹೆಣ್ಣು ಗಂಡಾಗಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಹೆಣ್ಣು ಗಂಡಾಗಬೇಕಾಗಿದ್ದರೆ ಮತ್ತೊಬ್ಬ ಗಂಡು ಜೀವಿ ಆವಿಷ್ಟಳಾಗಿದ್ದಾಗ ಮಾತ್ರ ಸಾಧ್ಯ ಅಂತಲೇ ಆ ಚಿಂತನೆಯನ್ನು ಹೇಳ್ತಾರೆ. ಹಾಗೆ ಇಲ್ಲಿ ಆಗಿದೆ ಅಂತ ನಾವು ಚಿಂತಿಸೋಣ. ಆಯಿತು. ಅಲ್ಲಿ ಈ ಪುರಂಜನ ವೈದರ್ಭಿ ಎನ್ನುವ ಹೆಣ್ಣಾಗಿ ಹುಟ್ಟಿದ ಮೇಲೆ ಅಲ್ಲೇ ಹಿಂದೆ ಪುರಂಜನಿಯಾಗಿದ್ದವಳೇ ಮಲಯಧ್ವಜನಾಗಿ ಹುಟ್ಟಿದ. ಅವರಿಬ್ಬರಲ್ಲಿ ಪುನಃ ಪ್ರೇಮ ಭಾವ ಏರ್ಪಡಿಸಿತು. ಅವರಿಬ್ಬರೂ ಮದುವೆಯಾದರು. ಆಗ ಹಿಂದೆ ಪುರಂಜನಿಯಾಗಿದ್ದ ಮಲಯಧ್ವಜ ಒಳ್ಳೆಯ ತಪಸ್ವಿ ಆಯಿತಾ. ಕಡೆಗೆ ಏನಾಯಿತು? ಆ ಮಲಯಧ್ವಜನೂ ಮಡಿದ. ಅವನು ಸತ್ತ ಮೇಲೆ ಸ್ತ್ರೀಯಾಗಿದ್ದ ಪುರಂಜನಿ, ಹಿಂದೆ ಗಂಡಾಗಿದ್ದ ಪುರಂಜನ ಈಗ ವೈದರ್ಭಿಯಾಗಿ ಏನು ಬಂದಿದ್ದಾಳೆ, ಅವನಿಗೆ ಅಪಾರ ಶೋಕ ಉಂಟಾಯಿತು. ಆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ. ಯಾರವನು? ಅದೇ ಮೊದಲು ಹೇಳಿದ ಗೆಳೆಯ, ಸಖಾ ಅವಿಜ್ಞಾತನಾಮಾಸಿ ಅವಿಜ್ಞಾತ ಚೇಷ್ಟಿತ. ಗೊತ್ತಿಲ್ಲದ ಒಬ್ಬ ಗೆಳೆಯ, ಅವನ ಚಟುವಟಿಕೆ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ಅಂದ್ವಲ್ಲ, ಅದೇ ಗೆಳೆಯ ಬಂದು ತತ್ವೋಪದೇಶ ಮಾಡ್ತಾನೆ. ಇದರಿಂದ ಪುರಂಜನನ ಪುನಃ ಆ ತತ್ವೋಪದೇಶವನ್ನು ಪಡೆದುಕೊಂಡು ಸುಂದರ ವ್ಯಕ್ತಿತ್ವವನ್ನು ಪಡೆದುಕೊಂಡು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡ ಅಂತ ಇದು ಪುರಂಜನೋಪಾಖ್ಯಾನದ ಒಂದು ಬಾಹ್ಯಮುಖ. ಇನ್ನೊಂದು ರೀತಿಯಿಂದ ಅದರ ಆಂತರಮುಖ ಅಂದರೆ ಆಧ್ಯಾತ್ಮಿಕ ಮುಖ, ಅದನ್ನು ಕೂಡ ನಾರದ ಮಹರ್ಷಿಗಳು ಹೇಳ್ತಾರೆ ಅಂತ ಆಗಲೇ ಹೇಳಿದೆ. ಅದು ನಮ್ಮದೇ ಕಥೆ. ಅದೆಲ್ಲವೂ ಕೂಡ ನಮ್ಮದೇ ಕಥೆ ಅಂದರೆ ಹೇಗೆ ಅಂತ ವಿಚಾರ. ಅದನ್ನೇ ಹೇಳ್ತಾರೆ. ನಾವು ಕೂಡ ಪುರಂಜನರು. ಪುರಂಜನ ಅಂದರೆ ಏನು? ಪುರದಲ್ಲಿ ಇರುವ ಜನ ಪುರಂಜನ. ಪುರ ಅಂದರೆ ದೇಹ. ನಾವು ಯಾವ ಒಂದು ಪ್ರಾಕೃತಿಕ ಪಾಂಚಭೌತಿಕ ಶರೀರವನ್ನು ಪಡೆದುಕೊಂಡು ಬಂದಿದ್ದೇವೆ, ಈ ದೇಹದಲ್ಲಿ ಯಾರ್ಯಾರು ಇದ್ದೇವೆ ನಾವೆಲ್ಲ ಪುರದಲ್ಲಿ ಇರುವ ಜನ ಪುರಂಜನ. ಅದು ಗಂಡಸೂ ಪುರಂಜನ, ಹೆಂಗಸೂ ಪುರಂಜನ. ಹೀಗೆ ದೇಹವೆಂಬ ದೊಡ್ಡ ನಗರವನ್ನು ನಾವು ಪಡೆದಿದ್ದೇವೆ. ತಾಯಿಯ ಗರ್ಭದ ಮೂಲಕವಾಗಿ ನಾವು ಏನು ಮಾಡಿದ್ದೇವೆ? ದೇಹವೆಂಬ ದೊಡ್ಡ ನಗರ. ಅಲ್ಲಿ ಪುರಂಜನ ಯಾವ ರೀತಿ ದೊಡ್ಡ ನಗರವನ್ನು ಪ್ರವೇಶ ಮಾಡಿದ, ನಾವು ಕೂಡ ಈ ದೇಹವೆಂಬ ದೊಡ್ಡ ಪಟ್ಟಣವನ್ನು ಹೊಕ್ಕಿದ್ದೇವೆ. ಆ ಪಟ್ಟಣದಲ್ಲಿ, ಪುರಂಜನ ಹೊಕ್ಕ ಪಟ್ಟಣದಲ್ಲಿ ಬೇಕಾದಷ್ಟು ಸೌಂದರ್ಯ ಮೋಹಕವಾದ ವಿಚಾರಗಳು ಇದ್ದ ಹಾಗೆ ಈ ದೇಹದಲ್ಲೂ ಕೂಡ ಎಲ್ಲ ಇದೆ. ದೇಹದಲ್ಲಿಯೂ ಅನೇಕ ನರನಾಡಿಗಳೆಂಬ ತಳಿರು ತೋರಣಗಳಿವೆ. ಸತ್ವ, ರಜಸ್ಸು, ತಮಸ್ಸು ಎನ್ನುವ ಬೆಳ್ಳಿ, ಬಂಗಾರ, ಕಬ್ಬಿಣದ ಶಿಖರಗಳಿವೆ. ಅನೇಕ ಮುಖವಾದ ಲೌಕಿಕ ಚಟುವಟಿಕೆಗಳು. ಇದೆಲ್ಲ ಒಂದು ರೀತಿ ಅಂಗಡಿ ಬೀದಿಯಂತೆ ಇದೆ. ಬೇರೆ ಬೇರೆ ಊರುಗಳಿಗೆ ಸಾಗುವ ನವದ್ವಾರಗಳು. ಅದು 9 ಬಾಗಿಲಿನ ಪಟ್ಟಣ, ಇದು 9 ಬಾಗಿಲಿನ ಪಟ್ಟಣ. ಒಂದೊಂದು ಕಡೆಯಿಂದ ಹೋದರೆ ಒಂದೊಂದು ಭಾಗಕ್ಕೆ ಹೋಗ್ತೇವೆ. ಕಣ್ಣಿನ ಮೂಲಕವಾಗಿ ಹೋದರೆ ರೂಪ ಪ್ರಪಂಚ, ಕಿವಿಯ ದ್ವಾರದ ಮೂಲಕವಾಗಿ ಹೋದರೆ ಶ್ರೋತ್ರ ಪ್ರಪಂಚ, ನಾಲಿಗೆಯ ದ್ವಾರದ ಮೂಲಕವಾಗಿ ಹೋದರೆ ರಸನ ಪ್ರಪಂಚ, ಹೀಗೆ ಮೂಗಿನ ಮೂಲಕವಾಗಿ ಹೋದರೆ ಗಂಧ ಪ್ರಪಂಚ. ಹೀಗೆ ಒಂದೊಂದು ಕಡೆಯಿಂದ ಒಂದೊಂದು ಪ್ರಪಂಚಕ್ಕೆ, ಒಂದೊಂದು ಬೀದಿಗೆ ಒಂದೊಂದು ವಿಶಿಷ್ಟವಾದ ಸುಖವನ್ನು ಅನುಭವಿಸಲಿಕ್ಕೆ
ಇರುವ ದಾರಿಗಳು. ಹೀಗೆ ಅನೇಕ ದ್ವಾರದ ಈ ದೇಹವನ್ನು ಇನ್ನೊಂದು ರೀತಿಯಿಂದ ಬ್ರಹ್ಮಪುರ ಅಂತಲೇ ಕರೀತಾರೆ. ಸ್ವಾರಸ್ಯ ಇದೆ ಅಲ್ಲಿ. ಏನಂದರೆ ಬಲಗಿವಿ ಎಡಗಿವಿ ಎಲ್ಲದಕ್ಕೂ ಬಹಳ ವಿಸ್ತಾರವಾದ ಚಿಂತನೆ ಬರೆದಿದ್ದಾರೆ. ಒಂದು ಚಿಂತನೆ ನಾನು ಹೇಳಲೇಬೇಕು. ಬಲಗಿವಿಯನ್ನು ಹೇಳೋ ಸಮಯದಲ್ಲಿ ದಕ್ಷಿಣ ಪಾಂಚಾಲ ಅಂತ ಕರೀತಾರೆ. ದೇವಭೂ ದಕ್ಷಿಣ ಪಾಂಚಾಲ ಅಂತ ಇದನ್ನೆಲ್ಲ ಕರೀತಕ್ಕಂಥ ಮಾತು. ಯಾಕೆಂದರೆ ಅದರ ಮೂಲಕವಾಗಿ ವೇದಗಳನ್ನು, ಮಹಾಭಾರತ, ರಾಮಾಯಣಾದಿಗಳನ್ನೆಲ್ಲ ನಾವು ಬಲಗಿವಿಯಿಂದ ಕೇಳಿ ಸಾಧನೆ ಮಾಡಲಿಕ್ಕೆ ಅವಕಾಶವಂತೆ. ಸಾಕು, ಅಷ್ಟು ಕೇಳಿ ಅದನ್ನು ಮಥನ ಮಾಡಿಕೊಂಡು ಮನನ ಮಾಡಿಬಿಟ್ರೆ ಪಾಂಚ ಅಲಂ ನಮ್ಮ ಪಾಲಿಗೆ 5 ಸಾಕಂತೆ. ಸಾಧನೆ ಮಾಡೋರಿಗೆ ಯಾವುದು ವೇದಗಳು, ಪುರಾಣ, ಭಾರತ, ರಾಮಾಯಣ ಇಷ್ಟೇ ಸಾಕು, ಇನ್ನೇನೂ ಬೇಕಾಗಿಲ್ಲ ಅಂತ. ಇಷ್ಟರಿಂದಲೇ ಅವನು ಉದ್ಧಾರ ಆಗಿಬಿಡುತ್ತಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದೆಲ್ಲ ನಮ್ಮ ಬಲಗಿವಿಯಿಂದ ಕೇಳೋದಂತೆ. ಎಡಗಿವಿಯಿಂದ ಕೇಳೋದೆಲ್ಲ ವಿಶೇಷವಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸಂಸಾರಕ್ಕೆ ಕಟ್ಟಿ ಹಾಕುವ ವಿಚಾರಗಳು ಅಂತ ಹೇಳ್ತಾರೆ. ಎರಡು ಕಿವಿಯಿಂದ ಕೇಳ್ತೀವಿ ನಾವು, ಇಲ್ಲ ಅಂತಲ್ಲ. ಆದರೂ ಅಲ್ಲಿ ಇರುವ ಅಭಿಮಾನಿ ದೇವತೆಗಳು ಆ ಕಾರ್ಯವನ್ನು ಮಾಡ್ತಾರೆ ಅಂತ ಚಿಂತನೆ. ಹೀಗೆ ನೋಡಿ, ಇದು ಬ್ರಹ್ಮಪುರ. ಬ್ರಹ್ಮಪುರ ಅಂದರೆ ಒಂದರ್ಥದಲ್ಲಿ ಭಗವಂತನ ಹತ್ತಿರ ತಲುಪಿಸ್ತಕ್ಕಂಥ ಪಟ್ಟಣ. ಈ ಒಂದು ದೇಹ ಬಂದ ಮೇಲೆ, ಈ ಒಂದು ಶ್ರೇಷ್ಠವಾದ ಶರೀರ ಬಂದ ಮೇಲೆ, ಹಿಂದೆ ಈಗಾಗಲೇ ನಾನು 3ನೇ ಸ್ಕಂಧದ ಆ ಒಂದು ಸೃಷ್ಟಿವರ್ಣನೆಯ ಸಂದರ್ಭದಲ್ಲೂ ಕೂಡ ಕೆಲವು ವಿಚಾರವನ್ನು ತಮ್ಮ ಮುಂದೆ ಇಟ್ಟಿದ್ದೆ. ಈ ಒಂದು ಸುಂದರವಾದ ದೇಹ, ಮನುಷ್ಯ ಜನ್ಮ ಅಂತ ಹೇಳಿದರೆ ಮಾನವ ಜನ್ಮ ದೊಡ್ಡದಪ್ಪ. ಇದು ಬಹಳ ಸುಂದರವಾಗಿರ್ತಕ್ಕಂಥದ್ದು. ಸಾಧನೆ ಮಾಡಲಿಕ್ಕೆ ಮತ್ತು ಬೇಕಾದಷ್ಟು ಭೋಗ ಅನುಭವಿಸಲಿಕ್ಕೆ, ಎರಡಕ್ಕೂ ಕೂಡ ಇದರಿಂದ ನಾವು ಏನು ಮಾಡಬಹುದು? ಎರಡೂ ಮಾಡಬಹುದು. ಆ ಕಡೆಯಿಂದ ಭೋಗವನ್ನು ಅನುಭವಿಸ್ಬೋದು, ಈ ಕಡೆಯಿಂದ ಸಾಧನೆಯನ್ನು ಮಾಡಬಹುದು ಅಂತ. ಅದರಿಂದ ಈ ಒಂದು ಬ್ರಹ್ಮಪುರ ದೇವರ ಹತ್ರ ಹೋಗಲಿಕ್ಕೂ ಇದೆ ಒಂದು ದಾರಿ, ಅದೇ ರೀತಿಯಾಗಿ ಸಂಸಾರದಲ್ಲೇ ಮುಳುಗಲಿಕ್ಕೂ ಈ ಒಂದು ದಾರಿ. ಮತ್ತು ಎಲ್ಲ ವ್ಯವಸ್ಥೆ. ಇವತ್ತು ನಮ್ಮ ನಗರ ಪಟ್ಟಣ ಅಂತ ಹೇಳಿದ್ರೆ ಅದು ಪುರ ಅಂತ ಹೇಳಿದ್ರೆ ಒಂದು ಒಳ್ಳೆಯ ವ್ಯವಸ್ಥೆ ಇರುತ್ತೆ ಅಂತ. ಕ್ಲೀನ್ಲಿನೆಸ್, ಒಳ್ಳೆಯ ಒಂದು ಸ್ವಚ್ಛತೆ ವ್ಯವಸ್ಥೆ ಇದೆ ಅಂತ, ಸ್ವಚ್ಛಂದತೆಗೆ ಅವಕಾಶ ಇರುತ್ತೆ ಅಂತ. ನಮ್ಮ ಈ ಒಂದು ದೇಹದಲ್ಲೂ ಕೂಡ ಕ್ಲೀನ್ಲಿನೆಸ್ ಚೆನ್ನಾಗಿ ಅವಕಾಶವಿದೆ. ನಾವು ಏನು ತಿಂತೀವಿ ಮಾಡ್ತೀವಿ ಅದೆಲ್ಲ ಹೊರಗೆ ಹೋಗಲಿಕ್ಕೆ, ಕ್ಲೀನ್ ಮಾಡಿಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ. ಸ್ವಚ್ಛಂದವಾಗಿ ಕಣ್ಣು ಕಿವಿ ಗುಹ್ಯೇಂದ್ರಿಯಗಳ ಮೂಲಕವಾಗಿ ವ್ಯವಹಾರ ಮಾಡಲಿಕ್ಕೂ ಅವಕಾಶವಿದೆ. ಆಹಾರವನ್ನು ಜಗುವಿ ಯಂತ್ರ, ಹಲ್ಲು ಅದನ್ನೆಲ್ಲ ದೇವರು ಕೊಟ್ಬಿಟ್ಟಿದ್ದಾನೆ. ಒಳಗಡೆ ಆಹಾರ ಜೀರ್ಣವಾಗಿಸೋ ಯಂತ್ರ ಎಲ್ಲ ಕೊಟ್ಬಿಟ್ಟಿದ್ದಾನೆ. ಹೀಗೆ ಸಮಸ್ತ ಜೀವರ ಬದುಕಿಗೂ ಬೇಕಾಗುವ ಎಲ್ಲ ಏರ್ಪಾಡುಗಳಿಂದ ಕೂಡಿದ ದೇಹ. ಆಯ್ತಾ? ಪುರಮೇಕಾದಶದ್ವಾರಂ ಅಜಸ್ಯ ವಕ್ರಚೇತಸಃ ಅಧಿಷ್ಠಾಯನ ಶೋಚತಿ ವಿಮುಕ್ತಸ್ಯ ವಿಮುಚ್ಯತೆ ಏತದ್ವೈತತ್ ಅಂತ ನಚಿಕೇತನಿಗೆ ಯಮಧರ್ಮರಾಜ ಕಠೋಪನಿಷತ್ನಲ್ಲಿ ಹೇಳುವ 9 ಬಾಗಿಲಿನ ಪಟ್ಟಣ ಅಂದರೆ ಇದೇ ಪಟ್ಟಣ ಸ್ವಾಮಿ. ನೋಡಿ, ಒಂದು ರೀತಿಯಿಂದ ಕಠೋಪನಿಷತ್ತಿನ ಚಿಂತನೆ ಪುನಃ ಎಲ್ಲಿ ಬರುತ್ತೆ? ಈ ಒಂದು ಪುರಂಜನೋಪಾಖ್ಯಾನದಲ್ಲಿ ಬರುತ್ತೆ. ಹೀಗೆ ಇಂತಹ ಪಟ್ಟಣವನ್ನು ದೇವರು ಕೊಟ್ಟಿದ್ದಾನೆ, ನಾವು ಪಡೆದಿದ್ದೇವೆ. ಆದರೆ ಪಡೆದಿರ್ತಕ್ಕಂಥ ನಾವು ದಾರಿ ತಪ್ಪೋದೇ ಜಾಸ್ತಿ. ಇಂತಹ ಸುಂದರವಾದ ದೇಹವೆಂಬ ಪುರದ ಒಳಗೆ ಜೀವ ಪ್ರವೇಶಿಸ್ತಾನೆ. ಅಲ್ಲಿ ಹೋದರೆ ಯಾರೂ ಸಿಗ್ತಾಳೆ. ಹೃದಯವೆಂಬ ಅಂತಃಪುರ, ಮನೆಗೆ ಹೋದ ಮೇಲೆ ಅಂತಃಪುರಕ್ಕೆ ಹೋಗಬೇಕು. ಈ ದೇಹವೆಂಬ ಪುರವನ್ನು ಪ್ರವೇಶ ಮಾಡಿದ ಮೇಲೆ ಹೃದಯವೆಂಬ ಅಂತಃಪುರಕ್ಕೆ ಹೋಗ್ತಾನೆ. ಅಲ್ಲಿ ಇವನಿಗೆ ಬೇಕಾದ ಪುರಂಜನಿ ಸಿಗ್ತಾಳೆ. ಯಾರಪ್ಪ ಪುರಂಜನಿ? ಜೀವನ ಬುದ್ಧಿ ಇದ್ದಾಳಲ್ಲ, ಅವಳೇ ಪ್ರಮದ. ನೋಡಿ, ಅಲ್ಲಿಗೆ ಗಂಡಸು ಹೆಂಗಸು ಅಂತಲ್ಲ, ಎಲ್ಲರೂ ಪುರಂಜನರೇ. ಗಂಡಸು ಪುರಂಜನರು, ಹೆಂಗಸು ಪುರಂಜರು. ಅವರವರ ಬುದ್ಧಿ ಅವರವರ ಹೆಂಡತಿ ಅಂದ್ಬಿಟ್ರು, ಅಷ್ಟೇ ಮುಖ್ಯ. ನೋಡಿ, ಬುದ್ಧಿಂತು ಪ್ರಮದಾಂ ವಿದ್ಯಾತ್. ಇಲ್ಲಿ ಬರುವ ಪುರಂಜನಿ ಅಂದರೆ ಏನು? ಪುರಂಜನೋಪಾಖ್ಯಾನದಲ್ಲಿ ಬರುವ ಪುರಂಜನಿ ಅಂದರೆ ಅವರವರ ಬುದ್ಧಿ. ಯಾವ ಜೀವ ಯಾವ ದೇಹದ ಒಳಗೆ ಪ್ರವೇಶ ಮಾಡ್ತಾನೆ, ಪ್ರವೇಶ ಮಾಡಿದ ಮೇಲೆ ಅದೇ ಅವನ ಪುರದಲ್ಲಿರುವ ಜನ ಅಂದರೆ ಒಬ್ಬ ಜೀವ. ಅವನ ಹೆಂಡತಿ ಯಾರು ಅಂದರೆ ಅವರವರ ಬುದ್ಧಿಯೇ ಅವರವರ ಹೆಂಡತಿ. ಆ ಹೆಂಡತಿ ಏನು ಮಾಡ್ತಾಳೆ? ಪುನಃ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಳೆ. ಕಣ್ಣಿನ ಮೂಲಕ, ಕಿವಿಯ ಮೂಲಕ, ಬೇರೆ ಬೇರೆ ಸುಖಭೋಗದ ದಾರಿಯಲ್ಲೇ ಕರ್ಕೊಂಡು ಹೋಗ್ತಾಳೆ. ಕಡೆಗೆ
ಅವಳು ಹೇಳಿದ ಹಾಗೆ, ಆ ಬುದ್ಧಿ ಹೇಳಿದ ಹಾಗೆ, ಹೆಂಡತಿ ಹೇಳಿದ ಹಾಗೆ ಕೇಳಿಕೊಂಡು ತನ್ನ ವ್ಯಕ್ತಿತ್ವವನ್ನೇ ಕಳ್ಕೊಳ್ತಾನೆ. ಬುದ್ಧಿಯ ದಾಸನಾಗಿ ಬುದ್ಧಿ ಸಾಗುವ ಬೇರೆ ಬೇರೆ ಊರುಗಳಿಗೆ ಹೋಗ್ತಾನೆ. ಬುದ್ಧಿ ಸಾಗುವ ಊರುಗಳು ಅಂದರೆ ವಿಷಯ ಪದಾರ್ಥಗಳು. ಅವುಗಳ ಬಳಿ ಸಾಗಿ ಭೋಗ ಅನುಭವಿಸೋದೇ ಜೀವನ ಗುರಿಯಾಗುತ್ತೆ. ಹೀಗೆ ಬುದ್ಧಿಯ ಕೈ ಹಿಡಿದು ವೈಶಿಕ ಸುಖ ಪ್ರಪಂಚದಲ್ಲಿ ಮಲಗಿದ ಜೀವನಿಗೆ ತನ್ನ ಕರ್ತವ್ಯಗಳ ಬಗ್ಗೆ ಎಚ್ಚರವೇ ಇಲ್ಲ. ಯಾಕೆ ಈ ಒಂದು ಮನುಷ್ಯ ಶರೀರ ಬಂತು, ಮನುಷ್ಯ ಶರೀರದಲ್ಲಿ ತಾನೇನು ಮಾಡಬೇಕಾಗಿತ್ತು, ದೇವರು ಕೊಟ್ಟಿರ್ತಕ್ಕಂಥ ಈ ಬುದ್ಧಿಯನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕಾಗಿತ್ತೋ, ಸಾಧನೆ ಹೇಗೆ ಮಾಡಬೇಕಾಗಿತ್ತೋ ಅದೆಲ್ಲವನ್ನೂ ಮರೆತು ಬಿಡ್ತಾನೆ. ಭುಂಜತೆ ತೇ ತ್ವಘಂ ಪಾಪಾಹ ಯೇ ಪಚಂತ್ಯಾತ್ಮಕಾರಣಾತ್ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಕ್ಕಂಥ ಮಾತು. ನಾವು ಭೋಗವನ್ನು, ಊಟ ಭೋಜನ ಇದೆಲ್ಲ ಮಾಡ್ತೀವಿ, ನಮಗೋಸ್ಕರ ಮಾಡ್ತಾ ಇದ್ದೀವಿ, ಹೊಟ್ಟೆ ತುಂಬಿಸೋ ಕಾರ್ಯಕ್ರಮ ಅಂತ ಚಿಂತನೆ ಮಾಡಿದ್ರೆ ಒಂದು ರೀತಿಯಿಂದ ನಮ್ಮ ಪಾಪವನ್ನು ನಾವು ತಿಂತಾ ಇದ್ದೀವಿ ಅಂತ ಕೃಷ್ಣ ಹೇಳೋ ಮಾತು. ಹೊಟ್ಟೆ ತುಂಬಿಸೋ ಕಾರ್ಯಕ್ರಮ ಅಲ್ಲಪ್ಪ ಇದು, ಭೋಗವನ್ನು ಅನುಭವಿಸೋ ಕಾರ್ಯಕ್ರಮವೂ ಅಲ್ಲ ಇದು. ನಾವು ಭೋಜನ ಮಾಡೋದು ಅಂತ ಹೇಳಿದ್ರೆ ಅದೊಂದು ವೈಶ್ವಾನರ ಯಜ್ಞ. ಭೋಗ ಮಾಡೋದು ಅಂದರೆ ವಾಮದೇವ ಯಜ್ಞ. ಸುಖಭೋಗ ಯಾವುದು ಕೂಡ ಮಾಡಬಾರ್ದು ಅಂತ ಶಾಸ್ತ್ರ ಹೇಳಲಿಲ್ಲ. ಅಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ, ಪ್ರಾಣದೇವರಿದ್ದಾರೆ. ವೈಶ್ವಾನರ ಯಜ್ಞದಲ್ಲಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳುವ ಭಗವಂತ ಒಳಗಡೆ ಇದ್ದಾನೆ. ಅವನಿಗೆ ಕೊಡುವ ಆಹುತಿ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಎನ್ನುವ 5 ಪ್ರಾಣದೇವರ ರೂಪಗಳನ್ನು ಚಿಂತನೆ ಮಾಡಿಕೊಂಡು ಅವರಿಗೆ ಮೂಲಕವಾಗಿ ಭಗವಂತನಿಗೆ ಕೊಡುವ ಆಹುತಿ ಅಂತ ಚಿಂತನೆ ಮಾಡಿದಾಗ ನಾವು ಮಾಡುವ ಭೋಜನವೂ ಒಂದು ವೈಶ್ವಾನರ ಯಜ್ಞ ಆಗತ್ರಿ. ಆಮೇಲೆ ಗಂಡು ಹೆಣ್ಣುಗಳ ಸಮಾಗಮನವೂ ಕೂಡ ವಾಮದೇವ ಯಜ್ಞವಾಗತ್ತೆ. ಲಕ್ಷ್ಮೀನಾರಾಯಣರಿದ್ದಾರೆ, ಪ್ರಾಣಭಾರತಿಯರಿದ್ದಾರೆ. ಯಾವುದೋ ಒಬ್ಬ ಜೀವ ಈ ಜಗತ್ತಿಗೆ ಬರಲಿಕ್ಕೆ ಕಾಯ್ತಾ ಇದ್ದಾನೆ, ಅವನಿಗೆ ದೇಹವನ್ನು ಕೊಡುವ ಕಾರ್ಯಕ್ರಮ ನಾವು ನಿಮಿತ್ತ ಮಾತ್ರ. ಲಕ್ಷ್ಮೀನಾರಾಯಣರು ಗಂಡು ಹೆಣ್ಣುಗಳಲ್ಲಿ ಇದ್ದು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿದರೆ ಅದು ಒಂದು ಯಜ್ಞ, ವಾಮದೇವ ಯಜ್ಞ ಅಂತ ಕರೆದರು. ನೋಡಿ, ಹೀಗೆ ನಾವು ಎಲ್ಲ ಸುಖಭೋಗವನ್ನು ಯಾವುದನ್ನು ಬಿಡಬೇಕು ಅಂತ ಹೇಳಲ್ಲ ಆಯ್ತಾ. ಎಲ್ಲರೂ ಸನ್ಯಾಸಿಗಳಾಗಬೇಕು ಅಂತ ಕೂಡ ಶಾಸ್ತ್ರ ಹೇಳೋದಿಲ್ಲ. ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡಿರಿ ಅಂತಲೇ ಶಾಸ್ತ್ರ ಹೇಳುತ್ತೆ. ಆದರೆ ಆ ಗೃಹಸ್ಥ ಧರ್ಮದಲ್ಲಿ ಶಾಸ್ತ್ರದ ಚೌಕಟ್ಟಿನಲ್ಲಿ ಎಲ್ಲ ಸುಖಭೋಗವನ್ನು ಅನುಭವಿಸುವ ಸಂದರ್ಭದಲ್ಲಿ ವಿಶೇಷವಾಗಿ ಶಾಸ್ತ್ರ ಹೇಳಿರುವ ಅನುಸಂಧಾನ ಚಿಂತನೆ ನಿಮಗಿಲ್ಲಿ. ಆಗ ಏನಾಗುತ್ತೆ, ಸುಖಭೋಗಕ್ಕೆ ಸುಖಭೋಗವೂ ಸಿಗತ್ತೆ, ಮತ್ತು ಅದು ಸಂಸಾರಕ್ಕೆ ಕಟ್ಟುಪಾಡು ಆಗೋದಿಲ್ಲ. ನೀವು ಸುಖಭೋಗವನ್ನು ಅನುಭವಿಸಿದರೂ ಈ ರೀತಿಯ ಅನುಸಂಧಾನ ಚಿಂತೆಯಿಂದ ಸುಖಭೋಗವನ್ನು ಅನುಭವಿಸಿದರೆ ಅದು ಸಂಸಾರದಲ್ಲಿ ಕಟ್ಟಿ ಹಾಕುವುದಿಲ್ಲ ಅನ್ನೋ ಚಿಂತನೆಗಳು. ಆದರೆ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತೇ ಇಲ್ಲ, ನಾವೆಲ್ಲ ಅದನ್ನು ಮರ್ತೇ ಬಿಡ್ತೇವೆ. ಯಾವ ಶಾಸ್ತ್ರ ಯಾವ ವಿಚಾರ ಗೊತ್ತಿಲ್ಲ. ದೇಹ ಸಿಕ್ಕಿದೆ, ಮನುಷ್ಯ ಜನ್ಮ ಸಿಕ್ಕಿದೆ, ಅಪರೂಪಕ್ಕೆ ಸಿಕ್ಕಿದೆ, ಆದಷ್ಟು ಸುಖಭೋಗವನ್ನು ಅನುಭವಿಸಿ ಬಿಡೋಣ ಅಂತ ಹೇಳಿ ಮಾಡಬಾರದ ಕೆಟ್ಟ ಕೆಲಸವನ್ನೆಲ್ಲ ಮಾಡ್ತಾ ಹೋಗ್ತೇವೆ. ಆದರೆ ನಾವೇನೋ ಸಾಧನೆ ಮಾಡಲಿಲ್ಲ ಅಂತಾದರೂ ಆಯುಷ್ಯ ಏನಾಗುತ್ತೆ, ಹಾಗೆ ಕಾದು ಕೂತ್ಕೊಳ್ಳೋದಿಲ್ಲ. ಆಯುಷ್ಯ ತನ್ಪಾಡಿಗೆ ತಾನು ಹೋಗ್ಬಿಡತ್ತೆ. ಅದನ್ನೇ ಮುಂದೆ ಹೇಳಿದ್ದು, 360 ಗಂಧರ್ವರು ಬಂದು ಆಕ್ರಮಣ ಮಾಡ್ತಾ ಇದ್ದಾರೆ. ಗಂಧರ್ವರು ಅಂದರೆ ನಮ್ಮ ಒಂದು ಆಯುಷ್ಯ 360 ದಿನ ಹಗಲು, 360 ರಾತ್ರಿ. ಅದೇ ಗಂಧರ್ವರು ಆಯಿತಾ. ಅವರು ದೇಹದ ಮೇಲೆ ದಿವಸಾನೂ ಆಕ್ರಮಣ ಮಾಡ್ತಾರೆ. ಪ್ರತಿ ದಿವಸವೂ 360 ಹಗಲು, 360 ವರ್ಷದಲ್ಲಿ 360 ಹಗಲು 360 ರಾತ್ರಿ ಕಳೆದು ಹೋಯಿತು. ಒಂದೊಂದು ಹಗಲು ಒಂದು ರಾತ್ರಿ ಕಳೀತು ಅಂದರೆ ನಮ್ಮ ಬದುಕಿನ ಅಮೂಲ್ಯವಾದ ಒಂದು ದಿವಸವನ್ನು, ಒಂದು ವರ್ಷವನ್ನು ಕಳ್ಕೊಂಡ್ವಿ ಅಂತ ಅರ್ಥ. ಕಳ್ಕೊಂಡ್ವಿ, ಅದನ್ನು ಪುನಃ ಪಡೆಯೋ ವಿಚಾರವಿಲ್ಲ. ಆದರೆ ನಾವು ಎಲ್ಲ ಆ್ಯನಿವರ್ಸರಿಗಳನ್ನು, ನನ್ನ ಮಾಮೂಲಿ ಮದುವೆಯ ಆ್ಯನಿವರ್ಸರಿ, ಹುಟ್ಟುಹಬ್ಬದ ಆ್ಯನಿವರ್ಸರಿ, ಮತ್ತೊಂದು ಆ್ಯನಿವರ್ಸರಿ ಅಂತ ಹೇಳಿ ಈ ರೀತಿ ಸಂವತ್ಸರವನ್ನೆಲ್ಲ ಹಬ್ಬ ಅಂತಲೇ ಅದನ್ನು ಆಚರಣೆ ಮಾಡೋದರಲ್ಲೇ ನಾವು ಮುಳುಗಿ ಹೋಗ್ತೇವೆ. ಆದರೆ ಕಾಲ ಜವರಾಯ ಕರೀತಾ ಇದ್ದಾನೆ ಅನ್ನೋದನ್ನು ಮರೆತುಬಿಡ್ತೇವೆ. ಕಾಲಮನ ಆಕ್ರಮಣ ಆಗ್ತಾ ಇದೆ, ಮೃತ್ಯು ಸಮೀಪ ಬರ್ತಾ ಇದೆ. ಜೊತೆಗೆ ಬೇರೆ ಸೈನಿಕರು ಬಂದರು. ಮೊದಲು ಗಂಧರ್ವರು ಬಂದರು, ಅಂದರೆ ಹಗಲು ರಾತ್ರಿಗಳು ಮೊದಲು ಬಂದು ಆಕ್ರಮಣ ಮಾಡ್ತಾ ಇದ್ದರೆ, ಆಮೇಲೆ ಅನೇಕ ಮುಖದ ರೋಗ ರುಜಿನಗಳು ಸೈನಿಕರಂತೆ ಬಂದು ಘಾಸಿಗೊಳಿಸ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಈ ಜೀವ
ಆ ಬುದ್ಧಿಯ ಮಾತನ್ನು ಕೇಳ್ತಾ ಕೇಳ್ತಾ ಏನು ಮಾಡ್ತಾನೆ, ಅದೇ ದಾರಿಗೆ ಹೋಗ್ತಾನೆ. ಕಡೆಗೆ ಒಂದು ದಿವಸ ಸಾಯ್ತಾನೆ. ಅದೇ ಕಥೆ. ಸಾಯೋ ಸಂದರ್ಭದಲ್ಲೂ ತನ್ನ ಹೆಂಡತಿಯನ್ನು ನಾನು ಹೇಗಪ್ಪ ಮಾಡಲಿ, ಕಾಪಾಡಿಕೊಳ್ಳಿ ಅಂತ ಹೆಂಡತಿಯನ್ನೇ ಚಿಂತನೆ ಮಾಡಿಕೊಂಡು ಸಾಯೋದು ಅಲ್ವಾ. ದೇವರ ಚಿಂತನೆ ಇಲ್ಲವೇ ಇಲ್ಲ, ದೇವರ ಚಿಂತನೆ ಇಲ್ಲವೇ ಇಲ್ಲ. ಹೆಂಡತಿ ಮಕ್ಕಳು ಏನಪ್ಪಾಗತ್ತೆ ಅಂತ ಹೀಗೆ ಸಾಯ್ತಕ್ಕಂಥ ಮನುಷ್ಯ ಕಡೆಗೆ ಹೆಣ್ಣಾಗಿ ಹುಟ್ಟುತ್ತಾನೆ ಅಂತ. ಪುರಂಜನ ಹೆಣ್ಣಾಗಿ ಹುಟ್ಟಿದ ಅಂತ ಕಥೆ. ನಾವೇನು ಚಿಂತನೆ ಮಾಡಬೇಕು ಅಂತ ಪೂಜ್ಯ ಪೇಜಾರ ಶ್ರೀಪಾದಂಗಳವರು ಹೇಳ್ತಾರೆ. ಇಲ್ಲಿ ಹೆಣ್ಣು ಅಂದರೆ ಸತ್ತ ಜೀವರು ಮತ್ತೆ ಹೆಣ್ಣಾಗಿ ಹುಟ್ಟಬೇಕು ಅಂದರೆ ಏನು? ಹೆಣ್ಣು ಅಂದರೆ ತ್ಯಾಗ ಮನೋಭಾವ. ಹೆಣ್ಣು ಅಂದ್ರೆ ತ್ಯಾಗ ಅಂತ. ಯಾಕೆಂದರೆ ಹೆಂಗಸರಲ್ಲಿ ವಿಶೇಷವಾಗಿ ಔದಾರ್ಯ ಹೆಚ್ಚಿರುತ್ತೆ. ಅದಕ್ಕೆ ತ್ಯಾಗದ ಮತ್ತೊಂದು ರೂಪ, ತ್ಯಾಗದ ಪ್ರತಿರೂಪ ಅಂದರೆ ಹೆಣ್ಣೆ. ಅದರಿಂದ ಪುನಃ ಹೆಣ್ಣಾಗಿ ಹುಟ್ಟೋದು ಅಂತ ಹೇಳಿದ್ರೆ ತ್ಯಾಗ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಅಂತ ಅರ್ಥ. ತ್ಯಾಗ ಮನೋಭಾವವನ್ನು ಬೆಳೆಸ್ಕೊಳ್ಳೋದು. ನೋಡಿ, ಸ್ವಾರಸ್ಯ, ಹೆಣ್ಮಕ್ಕಳು ವಿಶೇಷವಾಗಿ ನಾವು ನೋಡೋದು ಅಂತ ಹೇಳಿದ್ರೆ ಗಂಡನಿಗೋಸ್ಕರವಾಗಿ ಮಕ್ಕಳಿಗೋಸ್ಕರವಾಗಿ ಎಷ್ಟೊಂದು ತ್ಯಾಗ ಮಾಡ್ತಾರೆ, ತುಂಬ ತ್ಯಾಗ ಮಾಡ್ತಾರೆ ಅಲ್ವಾ. ಆ ತ್ಯಾಗವನ್ನು ಏನಾದರೂ ದೇವರ ಉದ್ದೇಶದಿಂದ ಮಾಡಿಬಿಟ್ರೆ ಮೋಕ್ಷವೇ ಖಾತ್ರಿ. ಆದರೆ ಅನುಸಂಧಾನವೇ ಇಲ್ಲ. ಅನುಸಂಧಾನ ಇಲ್ಲದೇನೆ ಈ ತ್ಯಾಗ ಮಾಡಿದ್ರಿಂದ ಸಂಸಾರಕ್ಕೆ ಕಟ್ಟಿ ಹಾಕ್ಕೊಳ್ಳೋ ವಿಚಾರ. ಆದರೆ ಅದೇ ಪತ್ಯಂತರ್ಗತ ಅಥವಾ ಪುತ್ರಾಂತರ್ಗತ, ಪುತ್ರಿ ಅಂತರ್ಗತ, ಭಾರತೀಯನ ಮುಖ್ಯ ಪ್ರಾಣನ ಸೇವೆ ಅಂತ ಚಿಂತನೆ ಮಾಡಿಕೊಂಡು ಆ ಒಂದು ತ್ಯಾಗ ಮಾಡಿದರೆ ಅದು ಏನಾಗತ್ತೆ? ಅದು ಮೋಕ್ಷಕ್ಕೆ ಕಾರಣವಾಗತ್ತೆ. ಸ್ತ್ರೀಯರು ತಮ್ಮ ಪತಿ ಪುತ್ರರಲ್ಲಿ ತೋರುವ ಔದಾರ್ಯವನ್ನು ಭಗವಂತನಲ್ಲಿ ತೋರಿಸಿದರೆ ಮೋಕ್ಷಕ್ಕೇ ಹೋಗಬಹುದು. ಅಂತಹ ತ್ಯಾಗ ಮನೋಭಾವ ಸ್ತ್ರೀಯರ ಗುಣ. ಅದರಿಂದ ಜೀವನ ಹೆಣ್ಣಾಗಬೇಕು ಅಂತ ಹೇಳಿದ್ರೆ ಹೆಣ್ಣಿನ ಗುಣವಾದ ತ್ಯಾಗ ಮನೋಭಾವವನ್ನು ತನ್ನಲ್ಲಿ ಬೆಳೆಸಿಕೊಳ್ಳಬೇಕು. ಆಯಿತು. ಹೀಗೆ ಅವನು ತ್ಯಾಗ ಮನೋಭಾವ ಬೆಳೆಸಿಕೊಳ್ಳುವ ಹೆಣ್ಣಾಗಿ ಹುಟ್ಟಿದ. ಯಾರೂ? ಪುರಂಜನ. ಅವನ ಹೆಸರು ಅಲ್ಲಿ ವೈದರ್ಭಿ. ಆ ಹೆಣ್ಣಿಗೊಬ್ಬ ಪತಿ ದೊರಕಿದ. ಆಗಲೇ ಹೇಳಿದ ಹಾಗೆ ಅವನು ಮಲಯಧ್ವಜ. ಆಯಿತಾ. ಇಲ್ಲಿ ವಿಶೇಷವಾಗಿ ಆಯಿತಾ ಮಲಯಧ್ವಜ. ಆದರೆ ಕಡೆಗೆ ಅಲ್ಲೂ ಕೂಡ ಮೋಹ ಬಿಡಲಿಲ್ಲ ಅಂತ ನಾವು ನೋಡ್ತೇವೆ. ಆ ಮಲಯಧ್ವಜ ಹೋದ ಮೇಲೆ ಆಯಿತಾ ಗುರುಗಳು ಬಂದು ಏನು ಮಾಡಿದರು? ಅವನಿಗೆ ಉಪದೇಶ ನೀಡಿದರು. ಯಾವ ಗುರುಗಳಪ್ಪ? ಗೆಳೆಯರಾಗಿದ್ದವನೇ ಗುರುಗಳಾಗಿ ಬಂದರು. ಯಾರು? ಇವನ ಜೊತೆಗೆ ಇರುವ ಗುರುಗಳು, ಇವನ ಜೊತೆಗಿರುವರು. ಅದನ್ನೇ ಪ್ರಾರಂಭದಲ್ಲಿ ಹೇಳಿದರು. ಸಖಾ ಅವಿಜ್ಞಾತ ನಾಮಾಸೀತ್ ಅವಿಜ್ಞಾತ ಚೇಷ್ಟಿತಃ. ಅವಿಜ್ಞಾತ ನಾಮ ಸಖಃ. ಅವನಿಗೆ ಹೆಸರು ಗೊತ್ತಿಲ್ಲ, ಅವನು ಏನು ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ನೋಡಿ, ನಮ್ಮ ಜೊತೆಗೇ ಒಬ್ಬ ಗೆಳೆಯ ಇದ್ದಾನೆ, ಎಲ್ಲ ಜೀವಿಗಳ ಜೊತೆಗೆ ಒಬ್ಬ ಗೆಳೆಯ ಇದ್ದಾನೆ. ಆ ಗೆಳೆಯ ಏನು ಅಂತಲೂ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದಾನೆ ಗೊತ್ತಿಲ್ಲ, ಅವನ ಹೆಸರು ಗೊತ್ತಿಲ್ಲ. ಯಾರಪ್ಪ ಅವನು? ಉಪನಿಷತ್ತು ಹೇಳೋ ಹಾಗೆ, ಅಥರ್ವಣ ಉಪನಿಷತ್ತು ಹೇಳೋ ಹಾಗೆ, ದ್ವಾಸು ಪರ್ಣೌ ಸೈಜೌ ಸಖಾಯೌ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನಂದನ್ಯೋ ಅಭಿಚಾಕಶೀತಿ. ನೋಡಿ, ಈಗ ಪುರಂಜನೋಪಾಖ್ಯಾನ ಅಥರ್ವಣೋಪನಿಷತ್ತಿನ ಸಾರ ಆಗಿಬಿಡ್ತು. ಏನು ಹೇಳ್ತಾರೆ ಅಲ್ಲಿ? ಎರಡು ಹಕ್ಕಿಗಳು ಏನು ಮಾಡ್ತಾ ಇದೆ? ದೇಹವೆಂಬ ಒಂದು ಮರವನ್ನು ಆಶ್ರಯಿಸಿಕೊಂಡಿದೆ. ಒಂದು ಹಕ್ಕಿ ಹಣ್ಣನ್ನು ತಿನ್ನತ್ತೆ, ಆದರೂ ಗಟ್ಟಿಮುಟ್ಟಾಗಿಲ್ಲ. ಇನ್ನೊಂದು ಹಕ್ಕಿ ಹಣ್ಣನ್ನು ತಿನ್ನೋದಿಲ್ಲ, ಗಟ್ಟಿಮುಟ್ಟಾಗಿದೆ ಎಂದು. ಯಾರಪ್ಪ ಎರಡು ಹಕ್ಕಿಗಳು? ಜೀವ ಮತ್ತು ಪರಮಾತ್ಮ. ಇಲ್ಲಿ ಯಾರು? ಒಬ್ಬ ಪುರಂಜನ ಜೀವ ಅಂದರೆ, ಪರಮಾತ್ಮ ಅಂದರೆ ಅವನೇ ಅವಿಜ್ಞಾತ. ದೇವರಿಗೆ ಹೆಸರೇ ಅವಿಜ್ಞಾತ ಅಂತ. ಯಾಕೆ ದೇವರಿಗೆ ಹೆಸರು ಅವಿಜ್ಞಾತ? ಅವಿಜ್ಞಾತ ಸಹಸ್ರಾಂಶು. ಅವಿಜ್ಞಾತ ಸಹಸ್ರಾಂಶು. ವಿಷ್ಣು ಸಹಸ್ರನಾಮದಲ್ಲಿ ಅವನಿಗೆ ಹೆಸರೇ ಅವಿಜ್ಞಾತ ಅಂತ. ಯಾಕೆಂದರೆ ದೇವರನ್ನು ಚೆನ್ನಾಗಿ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮೀದೇವಿ ಅಂತ ಲಕ್ಷ್ಮೀದೇವಿಯೂ ದೇವರನ್ನು ಪೂರ್ಣವಾಗಿ ತಿಳಿದದ್ದು ಇಲ್ಲವೇ ಇಲ್ಲ. ಅದಕ್ಕೋಸ್ಕರವಾಗಿ ಅವಿಜ್ಞಾತ ಅಂತ ಅವನ ಹೆಸರು. ಅವಿಜ್ಞಾತ, ವಿಶೇಷವಾಗಿ ಯಾರನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲವೋ ಆ ದೇವರು ಅವಿಜ್ಞಾತ. ನೋಡಿ, ಈ ಜೀವನ ಜೊತೆಗೇ ಇದ್ದಾನೆ, ಅವನ ಜೊತೆಗೆ ಹಾಸುಹೊಕ್ಕಾಗಿ ಇದ್ದಾನೆ ಅನ್ನೋ ರೀತಿಯಲ್ಲಿ ಬಿಂಬರೂಪಿಯಾಗಿ ಭಗವಂತ ನಿಂತುಕೊಂಡಿದ್ದಾನೆ. ಅಂತಹ ಬಿಂಬರೂಪಿ ಭಗವಂತ ಇವನನ್ನು ನಿಂತುಕೊಂಡು ಪ್ರತಿಬಿಂಬವನ್ನು ಎಡೆಬಿಡದೆ ಕಣ್ಣಿಗೆ ಎವೆಯಂದದಿ ಕಾಪಾಡ್ತಾ ಇದ್ದಾನೆ. ಆದರೂ ಕೂಡ ಆ ದೇವರು ಏನು ಮಾಡ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ ಅನ್ನೋದನ್ನು ಮರೆತುಬಿಡ್ತೀವಿ.
ಅವನು ಏನು ಮಾಡ್ತಾ ಇದ್ದಾನೆ, ಅವನ ಹೆಸರು ಏನು, ನಮಗೇನು ಉಪಕಾರ ಮಾಡ್ತಾ ಇದ್ದಾನೆ ಎಲ್ಲ ಮರೆತು ಬಿಡ್ತೀವಿ ಅಲ್ವಾ. ಕಡೆಗೆ ಆ ದೇವರು ಇವನ ಮೇಲಿನ ಕರುಣೆಯಿಂದ ಮರೆತು ಹೋದ ಎಲ್ಲ ವಿಚಾರವನ್ನು ಕೂಡ ಉಪದೇಶ ಕೊಡ್ತಾನೆ. ನೋಡಯ್ಯ, ಯಾರು ನೀನು? ಹಿಂದೆ ಗಂಡಾಗಿದ್ದಿ, ಈಗ ಹೆಣ್ಣಾಗಿದ್ದಿ, ಯಾರಿಗೋಸ್ಕರ ಪ್ರಾಣ ಕೊಡಬೇಕು ಅಂತ ಹೊರಟಿದ್ದಿ, ಅದೆಲ್ಲ ನಶ್ವರವಾದ ವಿಚಾರಪ್ಪ, ಅದಕ್ಕೆ ಬೇಡ. ನಿನ್ನಲ್ಲೇ ದಿವ್ಯ ಭವ್ಯ ವ್ಯಕ್ತಿತ್ವ ನಿನ್ನಲ್ಲಿದೆ. ಆ ವ್ಯಕ್ತಿತ್ವವನ್ನು ಪುನಃ ಏನು ಮಾಡಬೇಕು? ಪ್ರಕಟಗೊಳಿಸಲಿಕ್ಕೋಸ್ಕರವಾಗಿ ಈ ಅಭಿಜ್ಞಾತ ಎನಿಸುವ ನನಗೇ ನೀನು ಶರಣು ಹೊಂದು. ಆಯ್ತಾ? ನಿನ್ನ ದಿವ್ಯ ಭವ್ಯ ವ್ಯಕ್ತಿತ್ವ ಸ್ವರೂಪ ಅದನ್ನು ಪ್ರಕಟಗೊಳಿಸಿದರೆ ಅಲ್ಲೇ ಬೇಕಾದಷ್ಟು ಸುಖ ಇದೆ. ಆ ಸುಖವನ್ನು ನೀನು ಅನುಭವಿಸಬೇಕಯ್ಯ. ಹೀಗೆ ಹೆಣ್ಣಿನ ಹಿಂದೆ ಹೋಗಿ ಮತ್ತೊಂದು ಹಿಂದೆ ಹೋಗಿ ಸುಖವನ್ನು ಬಯಸಬೇಕಾದ ವಿಚಾರವಿಲ್ಲ ಅಂತ ಹೇಳಿ ಒಳ್ಳೆಯ ಒಂದು ಉಪದೇಶವನ್ನು ಆ ಭಗವಂತ, ಅಭಿಜ್ಞಾತ ರೂಪಿಯಾದ ಭಗವಂತ, ಗೆಳೆಯನಾಗಿ ಬಂದ ಭಗವಂತ ಉಪದೇಶ ಕೊಡ್ತಾನೆ. ಆಗ ಆ ಉಪದೇಶವನ್ನು ಪಾಲಿಸಿ ಪುನಃ ಭಗವಂತನನ್ನು ಅವನು ಪಡಿತಾನೆ ಅನ್ನುವ ವಿಚಾರ ವಿಶೇಷವಾಗಿ ಈ ಒಂದು ಆಧ್ಯಾತ್ಮಿಕ ಸಂದೇಶದಲ್ಲಿ ನಾವು ಪಡಿಬೋದು. ಹೀಗೆ ಜೀವಿಗಳಾಗಿರ್ತಕ್ಕಂಥ ನಾವು ಏನಾಗಿದ್ದೀವಿ, ಏನಾಗಬೇಕು ಅನ್ನುವ ಒಂದು ಸಂದೇಶ ಇದು. ನಾನು ಒಟ್ಟಿಗೆ ಹೇಳಿಬಿಟ್ಟೆ. ಈ ಎಲ್ಲ ಅಧ್ಯಾಯಗಳ ಕಥೆಯನ್ನು ಬಹಳ ಸಾರವಾಗಿ ಸಂಕ್ಷಿಪ್ತವಾಗಿ ಆಧ್ಯಾತ್ಮಿಕ ಮುಖ ಏನು, ಇನ್ನೊಂದು ಮುಖ ಏನು ಅಂತ ಹೇಳಿದೆ. ಇನ್ನೊಂದು 2 ಅಧ್ಯಾಯದ ಕಥೆಯನ್ನು ಹೇಳಬೇಕು. ಆದರೆ ಅದರ ಮೊದಲು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಚಿಕ್ಕ ಸಂದೇಶ, ಪೂಜ್ಯ ಗುರುಗಳು ನೀಡಿರ್ತಕ್ಕಂಥ ಸಂದೇಶ, ಅದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಬಿಡ್ತೀನಿ. ನೋಡಿ, ನಾವೆಲ್ಲ ಜೀವಾತ್ಮರು, ಪುರಂಜನರು. ನಮ್ಮ ಸ್ವರೂಪ ಸಜ್ಜೀವಿಗಳಾಗಿದ್ದಾರೆ ಅಂತ ಚಿಂತನೆ ಮಾಡ್ಕೋತೀವಿ ನಾವೆಲ್ಲ. ಅದರಿಂದ ಸಜ್ಜೀವಿಗಳಾಗಿರ್ತಕ್ಕಂಥ ಜೀವಾತ್ಮನ ಸ್ವರೂಪ ಜ್ಞಾನ ಆನಂದಮಯ. ಸೊ ನಮ್ಮ ಸ್ವರೂಪದಲ್ಲೇ ಜ್ಞಾನ ಇದೆ, ಸ್ವರೂಪದಲ್ಲೇ ಆನಂದ ಇದೆ. ನಾವು ಹೊರಗಡೆ ಆನಂದವನ್ನು ಹುಡುಕಬೇಕಾದ ವಿಚಾರವಿಲ್ಲ, ನಮ್ಮ ಸ್ವರೂಪದಲ್ಲೇ ಇದೆ. ಆದರೆ ಲಿಂಗ ಶರೀರ ಅದನ್ನು ಮುಚ್ಚಿ ಹಾಕಿಬಿಟ್ಟಿದೆ, ಅದರ ಮೇಲೆ ಒಂದು ಸ್ಥೂಲ ಶರೀರ ಬಂದಿದೆ. ಹೀಗಾಗಿ ಹೊತ್ತಿಗೆಗಳು ಅದರಿಂದ ಮುಚ್ಚಿಕೊಂಡು ನಮ್ಮ ಸ್ವರೂಪ ಏನು ಅನ್ನೋದನ್ನೇ ಮರೆತುಬಿಟ್ಟು ಹೊರಗಿನ ಲಿಂಗದೇಹ, ಅದರ ಮೇಲೆ ಇರ್ತಕ್ಕಂಥ ಸ್ಥೂಲ ದೇಹ, ಅದನ್ನೇ ನಾವು ಚಿಂತಿಸ್ತಾ ಆ ಸ್ಥೂಲ ದೇಹದ ಇಂದ್ರಿಯಗಳು, ಆ ಇಂದ್ರಿಯಗಳ ಮೂಲಕ ಭೋಗ ಪದಾರ್ಥಗಳಿಗೆ ಒಂದು ಕನೆಕ್ಷನ್, ಆಯಿತಾ, ಮನಸ್ಸಿನ ಮೂಲಕ ಒಂದು ಸಂಬಂಧ, ಆ ಮೂಲಕವಾಗಿ ಆ ಸುಖಗಳೇ ದೊಡ್ಡ ಸುಖ ಅಂತ ಭ್ರಮಿಸಿ ಅದರ ಹಿಂದೆ ಓಡ್ತಾ ಇದ್ದೇವೆ. ಇದು ನಾವು ನಮ್ಮ ಸ್ವರೂಪವನ್ನೇ ಮರೆತಿದ್ರಿಂದ ಆಗಿರೋ ವಿಚಾರ. ನಮ್ಮ ಸ್ವರೂಪ ಏನು ಅಂತ ತಿಳಿಸ್ಕೊಡಬೇಕು. ಅದನ್ನೇ ಇಲ್ಲಿ ಗುರುಗಳು ತಿಳಿಸಿಕೊಟ್ಟಿದ್ದು. ಒಂದು ಸುಂದರವಾದ ಕಥೆ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ. ಒಂದು ಹುಲಿಯ ಮರಿ ಕುರಿಗಳ ಮಧ್ಯೆ ಸೇರಿ ಹೋಯಿತು. ಕುರಿಗಳ ಜೊತೆಗೆ ಸೇರಿದ ಹುಲಿಮರಿಗೆ ತಾನು ಹುಲಿಮರಿ ಅನ್ನೋದೇ ಗೊತ್ತಾಗಲಿಲ್ಲ. ಎಲ್ಲ ಕುರಿಗಳು ಮೇ ಮೇ ಅಂತ ಹೇಳೋ ಹಾಗೆ ಇದು ಕೂಡ ಮೇ ಮೇ ಅಂತಲೇ ಅರ್ಚಿತಾ ಇತ್ತು. ಗೊತ್ತೇ ಇಲ್ಲ. ಎಲ್ಲ ಕುರಿಗಳು ಮೇ ಮೇ ಅಂತ ಅರ್ಚಿತಾ ಇತ್ತು. ಈ ಹುಲಿಮರಿನೂ ಅದ್ರ ಜೊತೆಗೆ ಸೇರಿಕೊಂಡು ಮೇ ಮೇ ಅಂತ ಅರ್ಚಿತಾ ಇತ್ತು. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡ ಹುಲಿ ನೋಡ್ತಾ ಇದೆ, ಕುರಿ ಮಂದೆಯ ಜೊತೆಗೆ ಒಂದು ಹುಲಿಮರಿ ಸೇರ್ಕೊಂಡ್ಬಿಟ್ಟಿದೆ. ಮೇ 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 ಅಂತ ಹೇಳ್ತಾ ಇದೆ. ಹುಲಿ ಅಂದ್ರೇನ್ರಿ, ಗರ್ಜನೆ ಮಾಡಬೇಕು, ಆ ಗರ್ಜನೆಯಿಂದ ಕಾಳೆಲ್ಲ ನಡಗಬೇಕು. ಇಲ್ಲಿ ನೋಡಿದ್ರೆ ಮೇ 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 ಅಂತ ಅರ್ಚಿತಾ ಇದೆ. ಆಗ ಅದರ ದುರವಸ್ಥೆಯನ್ನು ಕಂಡು ದೊಡ್ಡ ಹುಲಿ ಏನು ಮಾಡುತ್ತೆ, ಒಂದು ಸಂದರ್ಭದಲ್ಲಿ ಉಪಾಯದಿಂದ ಕುರಿಮಂದೆಯಿಂದ ಆ ಹುಲಿಮರಿಯನ್ನು ಬೇರೆ ಮಾಡುತ್ತೆ. ಬೇರೆ ಮಾಡಿ ಕರ್ಕೊಂಡು ಹೋಗಿ ಒಂದು ಸರೋವರದ ಹತ್ರ ಕರ್ಕೊಂಡು ಹೋಗಿ, ನೋಡಯ್ಯ ನಿನ್ನ ರೂಪ ಯಾವುದು ಅಂತ ತೋರಿಸುತ್ತೆ. ನೋಡಿದರೆ ಹುಲಿಮರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇಷ್ಟು ದಿವಸ ಕುರಿಮಂದೆಯಲ್ಲಿ ಆ ಕಡೆ ಈ ಕಡೆ ಕುರಿಗಳನ್ನು ನೋಡಿ ಅಭ್ಯಾಸ ಬಿದ್ದ ಆ ಹುಲಿಮರಿಗೆ ತಾನೂ ಕುರಿಮರಿ ಅಂತಲೇ ತಿಳ್ಕೊಂಡ್ಬಿಟ್ಟಿತ್ತು. ತಾನು ಹುಲಿಮರಿ ಅಂತಲೇ ಗೊತ್ತಿರಲಿಲ್ಲ. ಆಯಿತಾ, ಯಾವಾಗ ತನ್ನ ಆ ಪ್ರತಿಬಿಂಬವನ್ನು ನೋಡಿತು, ಎಲ್ಲಿ ನೋಡಿತು, ಆಯಿತಾ, ಆ ಸರೋವರದಲ್ಲಿ ನೋಡಿದ ಮೇಲೆ ತಾನು ತಾನು ಕುರಿಮರಿ ಅಲ್ಲಯ್ಯ ಅಂತ ಗೊತ್ತಾಯ್ತು. ಆಗ ಹುಲಿ ಹೇಳುತ್ತೆ, ನೋಡಯ್ಯ, ನೀನು ಕಾಡಿನ ರಾಜನ ಜಾಗದಲ್ಲಿ ಇರ್ತಕ್ಕಂಥವನು, ನೀನು ಅರ್ಚೋದಲ್ಲ ಮೇ ಮೇ ಅಂತ ಹೇಳಿ ಮತ್ತೇನು ಮಾಡಬೇಕು, ಗರ್ಜನೆ ಮಾಡಬೇಕಯ್ಯ, ನಿನ್ನದು ಅಂಥ ರೂಪ ಅಂತ ಹೇಳಿತು.
ಖುಷಿಯಾಗೋಯ್ತು. ಹುಲಿಮರಿ ಗರ್ಜಿಸ್ತು, ಸಮಗ್ರ ಅರಣ್ಯವೇ ಪ್ರತಿಧ್ವನಿತವಾಯಿತು ಅಂತ ಒಂದು ಕಥೆ. ನಮ್ಮ ಪರಿಸ್ಥಿತಿ ಅದು ಕೂಡ ಅದೇ ರೀತಿ. ನಾವು ಕೂಡ ಶ್ರೇಷ್ಠವಾದ ಜ್ಞಾನಾನಂದಮಯ ವ್ಯಕ್ತಿತ್ವವನ್ನು ಪಡೆದ ನಾವು ಕೂಡ ಪ್ರಕೃತಿಯ ಒಂದು ಸಂಪರ್ಕ, ಲಿಂಗದೇಹದ ಸಂಪರ್ಕ, ಅದರ ಮೇಲೆ ಬಂದಿರತಕ್ಕಂಥ ಸ್ಥೂಲ ದೇಹದ ಸಂಪರ್ಕ, ಪ್ರಕೃತಿಯ ಸಂಪರ್ಕದಲ್ಲಿ ಮರೆತು ನಿಜಸ್ವರೂಪವನ್ನೇ ಮರೆತು ಬಿಟ್ಟಿದ್ದೇವೆ. ನಿಜಸ್ವರೂಪವನ್ನೇ ಮರೆತಿದ್ದೇವೆ. ಆ ಮೇಲಿನ ಪ್ರಾಕೃತಿಕ ಪಾಂಚಭೌತಿಕ ದೇಹ, ಅದರ ಒಳಗಡೆ ಇರತಕ್ಕಂಥ ಲಿಂಗದೇಹ, ಈ ಇಂದ್ರಿಯಗಳು, ಇದರ ಮೂಲಕವಾಗಿ ನಾವು ಪಡೆಯುವ ಸುಖಭೋಗ, ಒಂದು ಕಡೆಯಿಂದ ಅಜ್ಞಾನ, ಇನ್ನೊಂದು ಕಡೆಯಿಂದ ದುಃಖ, ಮತ್ತೊಂದು ಕಡೆಯಿಂದ ಸುಖಭೋಗ, ಎಲ್ಲವನ್ನೂ ಕೂಡ ನಂದು ನಂದು ಚಿಂತನೆ ಮಾಡ್ತಾ ಇದ್ದೀವಿ. ಮೇ 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 ಅಂತ, ಕುರಿಮರಿ ಮೇ ಮೇ ಅಂತ ಹೇಳೋ ಹಾಗೆ, ನಂದು ನಂದು ಅಂತ ಹೇಳೋ ಹಾಗೆ, ನಿಜವಾಗಿ ಈ ದೇಹ ನಂದಲ್ಲ, ಹೊರಗಿನ ದೇಹ ನಂದಲ್ಲ, ಅದರಿಂದ ಬರ್ತಕ್ಕಂಥ ಸುಖಭೋಗ, ಅಜ್ಞಾನ, ದುಃಖ ಯಾವುದೂ ಅಲ್ಲ. ಜೀವನ ಒಳಗಿನ ಸ್ವರೂಪ ನೋಡಿದ್ರೆ ಅದು ಪಕ್ಕ ಪರಿಶುದ್ಧವಾದ್ದು. ಅಲ್ಲಿ ಜ್ಞಾನ ಆನಂದವೇ ಇರ್ತಕ್ಕಂಥದ್ದು, ಅಜ್ಞಾನ ದುಃಖಾದಿಗಳಿಗೆ ಪ್ರವೇಶವೇ ಇಲ್ಲ. ಆದರೂ ಕೂಡ ನಾವು ಅದನ್ನೆಲ್ಲ ಮರೆತು ಹೊರಗಿನ ಒಂದು ಪ್ರಕೃತಿಯ ಸಂಪರ್ಕ, ಅನಾದಿ ಕಾಲದ ಲಿಂಗದೇಹದ ಸಂಪರ್ಕದಿಂದಾಗಿ ಆ ಲಿಂಗದೇಹವನ್ನೇ ನಮ್ಮದು ಅಂತ ತಿಳ್ಕೊಂಡು, ಮೇಲಿನ ಸ್ಥೂಲ ದೇಹವನ್ನು ನಮ್ಮದು ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ದೀವಿ? ಅದರಿಂದ ಬರುವ ಅಜ್ಞಾನ, ದುಃಖ, ಸುಖ, ಭೋಗ ಎಲ್ಲವನ್ನು ಮೇ ಮೇ ಮೇ, ನಂದು 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 ಅಂತ ಚಿಂತನೆ ಮಾಡ್ತಾ ಇದ್ದೀವಿ. ಹೀಗೆ ಈ ಪ್ರಕೃತಿಯ ನಂಟು ನಮಗೇನು ಅಂಟಿಕೊಂಡಿದೆ, ಈ ನಂಟನ್ನು ಬಿಡಿಸಿಕೊಳ್ಳಬೇಕಾಗಿದ್ದರೆ ಒಬ್ಬ ಒಳ್ಳೆಯ ನೆಂಟ ಬೇಕು. ಆ ನೆಂಟ ಯಾರು ಅಂತ ಹೇಳಿದ್ರೆ ಅದು ದೇವರು. ಜೊತೆಗೆ ಆ ದೇವರ ಬಲಗೈ ಬಂಟ ಬೇಕು. ಅವನು ಯಾರು? ಪ್ರಾಣದೇವರು. ಇವರ ಅನುಗ್ರಹವಿದ್ದಾಗ ಮಾತ್ರ ನಾವು ನಮ್ಮ ನಿಜಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆ ನಿಜಸ್ವರೂಪ ತಿಳಿದುಕೊಂಡು ಅದರ ಅಭಿವ್ಯಕ್ತಿಗೋಸ್ಕರವಾಗಿ ಪ್ರಾಣದೇವರು ಮಧ್ವರ ಮೂಲಕವಾಗಿ ನಮಗೆ ಹಾಕಿರ್ತಕ್ಕಂತಹ ದಾರಿ, ಮಾರ್ಗದರ್ಶನ. ಆ ದಾರಿಯಲ್ಲಿ ನಾವು ಹೋಗ್ತಾ ಹೋದರೆ ನಾವು ಏನಾಗ್ಬೋದು? ಆ ಒಂದು ನಮ್ಮ ಒಳಗಿನ ಸ್ವರೂಪ, ಅದರ ಅಭಿವ್ಯಕ್ತಿ, ಅದೇ ಮೋಕ್ಷ. ಮುಕ್ತಿರ್ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಖ್ಯಾದಿಪ್ರತಯಂ ತ್ರಿತಯಂ ಪ್ರಮಾಣಂ ಅಖಿಲಾಂ ನಾಯೈಕ ವಿದ್ಯೋ ಹರಿ. ಶ್ರೀಮನ್ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ ತತ್ವತೋ ಭೇದಃ ಭಿನ್ನಗಣಾಃ ಜೀವಗಣಾಃ ಹರೇರನುಚರಾಃ ನೀಚೋಚ್ಯ ಭಾವಂ ಗತಾಃ. ನೋಡಿ, ಎಷ್ಟು ಸುಂದರವಾದ ಚಿಂತನೆಯನ್ನು ವ್ಯಾಸರಾಜರು ನಮಗೆ ಕರುಣಿಸಿದ್ದಾರೆ. ಬಹಳ ಸಂಕ್ಷಿಪ್ತವಾಗಿ, ಸರಳವಾಗಿ ಮಧ್ವಾಚಾರ್ಯರ ಪ್ರಮೇಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಮೋಕ್ಷ ಅಂದರೆ ಬಹಳ ಸುಂದರವಾದ ನಿರೂಪಣೆ. ಭಾಗವತಲ್ಲೂ ಕೂಡ ಅನೇಕ ಕಡೆಯಲ್ಲಿ ಬರುತ್ತೆ. ಮುಕ್ತಿರ್ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ನಮ್ಮ ಹೊರಗಿನ ಪ್ರಾಕೃತ ಪಾಂಚಭೌತಿಕ ಆ ರೂಪ ಏನಿದೆ ಅದನ್ನು ತೊಳೆದುಕೊಂಡು ಕಳೆದುಕೊಂಡು ನಮ್ಮ ನಿಜವಾದ ಜ್ಞಾನಾನಂದಮಯ ಸ್ವರೂಪದಲ್ಲಿ ನಾವು ಇರೋದೇ ಅದೇ ಮೋಕ್ಷ. ಅದೇ ಮೋಕ್ಷ. ನೋಡಿ, ಮುಕ್ತಿ ನೈಜ ಸುಖಾನುಭೂತಿ, ನಮ್ಮ ನಿಜವಾದ ಒಂದು ಸುಖ, ಸ್ವರೂಪದ ಸುಖ, ಅದನ್ನು ಅನುಭವಿಸೋದೇ ಮುಖ್ಯ. ಅದನ್ನು ನಾವು ಪಡ್ಕೋಬೇಕಪ್ಪ ಶ್ರೇಷ್ಠ ಗುರುಗಳ ರೂಪದಲ್ಲಿ. ಯಾರವನು ಮುಖ್ಯವಾದ ಗುರು ಅಂದರೆ ಅಭಿಜ್ಞಾತ ಎನಿಸುವ ಭಗವಂತ, ಅವನೇ ಜಗದ್ಗುರು. ಅವನ ಬಲಗೈ ಬಂಟ ಪ್ರಾಣದೇವ ಇನ್ನೊಬ್ಬ ಗುರು. ಅವನ ಮೂಲಕವಾಗಿ ನಮಗೆ ಬರ್ತಕ್ಕಂತಹ ಗುರುಗಳು ಅಂದರೆ ಯಾರು? ಪುನಃ ಮಧ್ವಾಚಾರ್ಯರು. ಅವರ ಪರಂಪರೆಯಲ್ಲಿ ಬರುವ ಎಲ್ಲ ಮಹನೀಯರು, ವ್ಯಾಸರಾಜ ಗುರುಸಾರ್ವಭೌಮರು, ರಾಘವೇಂದ್ರ ಗುರುಸಾರ್ವಭೌಮರು, ಹೀಗೆ ಇವರೆಲ್ಲ ಮಹನೀಯರು ನಮಗೆಲ್ಲ ಗುರುಗಳು. ಅವರಿಗೆ ಹಾಕಿಕೊಟ್ಟ ದಾರಿಯಲ್ಲಿ ನಾವು ಸಾಕ್ತಾ ಇದ್ದರೆ ನಾವು ಕೂಡ ಅವರೆಲ್ಲ ಆ ಒಂದು ಉಪದೇಶದಿಂದ, ಅನುಗ್ರಹದಿಂದ ನಮ್ಮ ತನವನ್ನು ನಾವು ಪಡೆಯಬಹುದು ಅನ್ನೋದೇ ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆಯನ್ನು ನಾವು ಈ ಪುರಂಜನೋಪಾಖ್ಯಾನದ ಆಧ್ಯಾತ್ಮಿಕ ಮುಖದ ಹಿನ್ನೆಲೆಯಲ್ಲಿ ಚಿಂತಿಸಬಹುದು ಅಂತ ಹೇಳ್ತಾ ನಾನು ಒಂದು ರೀತಿಯಿಂದ ಇದನ್ನು ವಿಸ್ತಾರ ಮಾಡಲಿಕ್ಕೆ ಹೋಗಿಲ್ಲ. ಯಾಕೆಂದರೆ ಇಷ್ಟೇ, ಅದು ತುಂಬ ಒಂದಕ್ಕೊಂದು ಲಿಂಕನ್ನೆಲ್ಲ ಒಂದು ಅಧ್ಯಾಯದಲ್ಲಿ ಒಂದು ಹೇಳಿ ಅದಕ್ಕೆ ಇನ್ನೊಂದು ಅಧ್ಯಾಯದಲ್ಲಿ ಒಂದು ಹೇಳ್ತಾರೆ. ಒಂದು ಅಧ್ಯಾಯ ಹೇಳಿ ಇನ್ನೊಂದು ಅಧ್ಯಾಯಕ್ಕೋಸ್ಕರ ಅದು ಮರ್ತು ಹೋಗುತ್ತೆ, ಇದು ಮರ್ತು ಹೋಗುತ್ತೆ. ಅದಕ್ಕೋಸ್ಕರವಾಗಿ ಅದರ ಎಸೆನ್ಸ್ ಏನು, ಸಾರ ಏನು ಅನ್ನೋದನ್ನು ನಮ್ಮ ಪೂಜ್ಯ ಗುರುಗಳು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅದರ ಪುರಂಜನೋಪಾಖ್ಯಾನದ ಒಂದು ಮುಖ, ಅದರ ಆಧ್ಯಾತ್ಮಿಕ ಮುಖ ಎರಡನ್ನೂ ಕೂಡ ನಿಮ್ಮ ಮುಂದೆ ಇಟ್ಬಿಟ್ಟಿದ್ದೇನೆ. ಮುಂದೆ ನಾವು ಈ ಒಂದು ಅಧ್ಯಾಯದ ಕಡೇ ಭಾಗಕ್ಕೆ
ಬಂದಾಗ ಏನಾಗುತ್ತೆ ಅಂತ ನೋಡೋಣ. ಅದು ಯಾವುದು? ಪ್ರಚೇತಸರ ಒಂದು ಉಪಾಖ್ಯಾನ. ಅಧ್ಯಾತ್ಮ ಪಾರೋಕ್ಷಮಿದಂ ಮಯಾಧಿಗತಮದ್ಭುತಂ ದೇವಂ ತ್ರಯ್ಯಾಶ್ರಯ ಪುಂಸಃ ಛಿನ್ನೋ ಮುತ್ರ ಚ ಸಂಶಯ ಅಂತ ಈ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಪುರಂಜನೋಪಾಖ್ಯವನ್ನು, ಅದರ ಆಧ್ಯಾತ್ಮಿಕವನ್ನು ದೇವರ್ಷಿ ನಾರದರಿಂದ ವಿಶೇಷವಾಗಿ ತಿಳಿತಾನೆ ಪ್ರಾಚೀನ ಬಹಿರಾಜ. ತಿಳಿದು ಅವನು ಕೂಡ ವಿಶೇಷವಾಗಿ ಎಲ್ಲ ಒಂದು ಕೆಟ್ಟ ಈ ಒಂದು ಭೋಗ ಪದಾರ್ಥಗಳ ಸಂಪರ್ಕ ಇದೆಲ್ಲ ಬೇಡ ಅಂತ ಹೇಳಿ ದೂರವಾಗಿ ಭಗವಂತನನ್ನು ಆರಾಧನೆ ಮಾಡಿ ಅವನು ಕೂಡ ಶ್ರೇಯಸ್ಸನ್ನು ಪಡಿತಾನೆ ಅನ್ನುವ ವಿಚಾರ ಅದೆಲ್ಲ ಬರ್ತಾ ಇದೆ. ಪುನಃ 30 ಮತ್ತು 31ನೇ ಅಧ್ಯಾಯದಲ್ಲಿ ಪುನಃ ಹಿಂದೆ ಬಂದ ಪ್ರಚೇತಸರ ಕಥೆ. ಪ್ರಚೇತಸರು ದೇವಮಾನದಲ್ಲಿ 1000 ವರ್ಷ ಕಾಲ. ದೇವಮಾನದಲ್ಲಿ 1000 ವರ್ಷ ಕಾಲ ಅಂದರೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ, ದೇವತೆಗಳಿಗೆ ಒಂದು ದಿನ. ಅಂತಹ ದೇವಮಾನದಲ್ಲಿ 1000 ವರ್ಷ ಕಾಲ ಅಂದರೆ 1000 × 360 ಅಂದರೆ ಅಷ್ಟು ವರ್ಷಗಳ ಕಾಲ ಏನು ಮಾಡ್ತಾರೆ? ಹಿಂದೆ ಬಂದ ರುದ್ರಗೀತೆ ಏನಿದೆ ಅದರಿಂದ ಶ್ರೀಹರಿಯ ಉಪಾಸನೆ ಮಾಡ್ತಾರೆ. ಆಗ ಶ್ರೀಹರಿ ಅವರಿಗೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಅನುಗ್ರಹ ಮಾಡ್ತಾನೆ. ನಿಮಗೆ ಒಳ್ಳೆಯ ಸುಪುತ್ರ ಜನಿಸ್ತಾನೆ. ಅವನ ಒಂದು ಸಂತಾನ, ಆ ಸುಪುತ್ರನ ಒಂದು ಸಂತಾನ 3 ಲೋಕದಲ್ಲೂ ಹರಡುತ್ತೆ. ಅದಕ್ಕೋಸ್ಕರವಾಗಿ ನೀವೇನು ಮಾಡಬೇಕು? ಕಂಡುಮುನಿ ಹತ್ತಿರ ಹೋಗಿ ಆಯ್ತಾ. ಆ ಕಂಡುಮುನಿ ಅವನು ಪ್ರಮ್ರೋಚೆ ಎನ್ನುವ ಅಪ್ಸರಿ ಜೊತೆಗೆ ಸಮಾಗಮ ಮಾಡಿ ಒಬ್ಬ ಸುಂದರಿಯಾದ ಹುಡುಗಿಯನ್ನು ಪಡೆದಿದ್ದಾನೆ. ಮಾರಿಷಾ ಅಂತ ಅವಳ ಹೆಸರು. ಆ ಮಾರಿಷಿಯನ್ನು ಮದುವೆಯಾಗಿ ನೀವು 10 ಜನ ಇದ್ದೀರಿ. ನಿಮ್ಮೆಲ್ಲರ ಶೀಲ ಆಚಾರಗಳೆಲ್ಲ ಒಂದೇ ಆಗಿದೆ. ಎಲ್ಲರ ಹೆಸರು ಪ್ರಚೇತಸರು ಪ್ರಚೇತಸರು ಎಂಬುದಾಗಿ. ಆದ್ದರಿಂದ ಅವಳನ್ನು ಒಬ್ಬಳನ್ನೇ ನೀವು ಪತ್ನಿಯನ್ನಾಗಿ ಪಡೆಯಿರಿ. ನಿಮಗೆ ದುರ್ಲಭವಾದ ತತ್ವಜ್ಞಾನ ಭಕ್ತಿ ಎಲ್ಲ ದೊರಕುತ್ತೆ. ಆ ಮೂಲಕ ಮೋಕ್ಷವನ್ನು ಪಡೆಯುತ್ತೀರಿ ಅಂತ ಭಗವಂತ ಹೀಗೆ ಅವರನ್ನು ಅನುಗ್ರಹಿಸ್ತಾ ಮುಂದೆ ಪ್ರಚೇತಸರು ಇಷ್ಟು ದಿವಸ 1000 ದೇವಮಾನದ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇದ್ದರು. ಹೊರಗಡೆ ಬಂದು ಆಯ್ತಾ ನೋಡ್ತಾರೆ, ಇಡೀ ಭೂಮಿಯಲ್ಲಿ ಮರಗಳೋ ಮರಗಳು, ಎಲ್ಲಿ ಅಡ್ಡಾಡಲಿಕ್ಕೆ ಆಗಲ್ಲ, ಕಾಲಿಡಲಿಕ್ಕಾಗಲ್ಲ. ಬಹಳ ಕೋಪ ಬಂತು. ಕೂಡಲೇ ಏನು ಮಾಡಿದ್ರು? ತಮ್ಮ ಬಾಯಿಯನ್ನು ತೆರೆದರು. ಬೆಂಕಿ ಬಂತು, ಗಾಳಿ ಬಂತು, ಎಲ್ಲ ಮರಗಳು ಕೂಡ ಸುಡಲಿಕ್ಕೆ ಪ್ರಾರಂಭವಾಯಿತು. ಕೂಡಲೇ ಬ್ರಹ್ಮದೇವರು ಬಂದರು, ಅದನ್ನು ತಡೆದರು, ಶಾಂತಗೊಳಿಸಿದರು. ಆಯಿತಾ, ಹೀಗೆ ಮಾಡಬಾರ್ದಪ್ಪ, ಅದು ತಪ್ಪು. ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದು ನೀವು ಈಚೆ ಮಾಡೋದು ತಪ್ಪು. ಗಿಡಮರಗಳು ಕೂಡ ಸೃಷ್ಟಿಯಲ್ಲಿ ಬೇಕು. ಅವುಗಳಿಂದಲೇ ಜಗತ್ತಿನಲ್ಲಿ ಎಲ್ಲ ಮುಂದಿನ ಒಂದು ಮನುಷ್ಯ ಜನ್ಮಕ್ಕೆ ಅದು ಕಾರಣವಾಗುತ್ತೆ. ಮನುಷ್ಯರಿಗೆ ಗಿಡಮರಗಳು ಮಾಡ್ತಕ್ಕಂಥ ಉಪಕಾರ ಅದ್ಭುತವಾದ್ದು. ಅದನ್ನು ಈ ರೀತಿ ನಾಶ ಮಾಡಬೇಡಿ ಅಂತ ಒಂದು ಉಪದೇಶವನ್ನು ಕೊಟ್ಟರು. ವೃಕ್ಷ ದೇವತೆಗಳು, ಹೌದು, ಅಭಿಮಾನಿ ದೇವತೆಗಳು, ಅವರೆಲ್ಲ ಏನು ಮಾಡಿದ್ರು? ತಾವು ಸಾಕಿ ಬೆಳೆಸಿರ್ತಕ್ಕಂಥ ಮಾರಿಷ ಆಯಿತಾ, ಆ ಮಾರಿಷೆಯನ್ನು ಯಾರಿಗೆ? ಪ್ರಚೇತಸರಿಗೆ ವಿವಾಹವಾಗಿ ಕೊಟ್ಟರು. ಆ ಮಾರಿಷೆಯಲ್ಲಿ 10 ಜನ ಪ್ರಚೇತಸರಿಗೆ ಒಬ್ಬ ಮಗ ಹುಟ್ಟಿದ. ಅವನೇ ದಕ್ಷ ಪ್ರಜಾಪತಿ. ನೋಡಿ, ಹಿಂದೆ ರುದ್ರದೇವರ ಒಂದು ಬಗ್ಗೆ ಅವಜ್ಞೆಯಿಂದ ನಡೆದುಕೊಂಡ ದಕ್ಷ, ಮೇಕೆ ಮುಖವನ್ನು ಹೊತ್ತ ದಕ್ಷ, ಈಗ ಪುನಃ ಅವರ ಅವಜ್ಞೆಯ ಫಲವಾಗಿ, ರುದ್ರದೇವರ ಅವಜ್ಞೆಯ ಫಲವಾಗಿ ಮಾರಿಷೆಯ ಗರ್ಭದಲ್ಲಿ ಇದ್ದು ಗರ್ಭವಾಸ ದುಃಖವನ್ನು ಅನುಭವಿಸಿ ದಕ್ಷ ಪ್ರಜಾಪತಿ ಮಗನಾಗಿ ಹುಟ್ಟಿದ. ದಕ್ಷ ಪ್ರಜಾಪತಿ ಅವನು ಪ್ರಚೇತಸರ ಮಗನಾಗಿ ಹುಟ್ಟಿದ. ಅವನಿಗೂ ಕೂಡ ದಕ್ಷ ಎಂಬುದಾಗಿ ಹೆಸರು. ಅವನೇ ಮುಂದೆ ಚಾಕ್ಷ ಮನ್ವಂತರದಲ್ಲಿ ರಾಜನಾಗಿ ಪ್ರಜಾ ಸಂತತಿಯನ್ನು ವೃದ್ಧಿಪಡಿಸ್ತಾನೆ ಅಂತ 30ನೇ ಅಧ್ಯಾಯದಲ್ಲಿ ಬರುವ ಕಥೆ. 31ನೇ ಅಧ್ಯಾಯ ಬಹಳ ಸಂಕ್ಷಿಪ್ತವಾಗಿ ಆ ಕಥಾನಕವನ್ನು ಮುಂದುವರಿಸುತ್ತೆ. ಪ್ರಚೇತಸರು ಎಷ್ಟು ವರ್ಷ ರಾಜ್ಯಭಾರ ಮಾಡಿದರು ಅಂತ ಬಹಳ ಅದ್ಭುತ ರೀ, ಬಹಳ ಅದ್ಭುತ. 12 ಲಕ್ಷ ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾರೆ. 12 ಲಕ್ಷ ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾರೆ. ಆಮೇಲೆ ದಕ್ಷನಿಗೆ ಪುನಃ ಆ ಒಂದು ರಕ್ಷಣೆಯನ್ನು ಕೊಟ್ಟು ಆಯಿತಾ, ರಾಜ್ಯಭಾರವನ್ನೆಲ್ಲ ಒಪ್ಪಿಸಿ ಆಯಿತಾ, ಅವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಪಶ್ಚಿಮ ಸಮುದ್ರ ತೀರದಲ್ಲಿ ಹೋಗಿ ತಪಸ್ಸು ಮಾಡ್ತಾರೆ. ಪುನಃ ನಾರದರು ಬಂದವರಿಗೆ ಮೋಕ್ಷ ವಿದ್ಯೆಯನ್ನು ಉಪದೇಶ ಮಾಡ್ತಾರೆ ಅನ್ನುವ ಕಥೆ.
ಅವರು ಪುನಃ ತಮ್ಮ ಪೂರ್ವಜನಾದ ಧ್ರುವನಿಗೆ ಉನ್ನತ ಸ್ಥಾನ ನೀಡಿದ ಹರಿಯನ್ನೇ ಆರಾಧನೆ ಮಾಡಿ ಮೋಕ್ಷವನ್ನು ಹೊಂದಿ ಅಂತ ಅವರು ಆದೇಶ ಕೊಟ್ಟರು. ನಾರದರು ಅದರಂತೆ ಅವರು ಆದೇಶವನ್ನು ಪರಿಪಾಲನೆ ಮಾಡಿದರು ಅನ್ನೋಲ್ಲಿಗೆ 31ನೇ ಅಧ್ಯಾಯ ಮತ್ತು 4ನೇ ಒಂದು ಸ್ಕಂದದ ಚಿಂತನೆಯೂ ಕೂಡ ಮುಗಿಯುತ್ತೆ. ಹೀಗೆ ಈ ಒಂದು ಬಹಳ ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆಯನ್ನು ಪುರಂಜನೋಪಾಖ್ಯಾನ ಅದರ ಜೊತೆಗೆ ಬಂದ ಪ್ರಚೇತಸರು ನೋಡಿ, ಪ್ರಚೇತಸರು ಅಂತ, ಚೇತಃ ಅಂದರೆ ಮನಸ್ಸು ಅಂತರ್ಥ, ಪ್ರ ಅಂದರೆ ಪ್ರಕೃಷ್ಟ ಅಂತರ್ಥ. ಯಾರು ಪ್ರಕೃಷ್ಟ? ದೇವರೇ ಪ್ರಕೃಷ್ಟ. ಯಾಕೆ? ಗುಣಗಳಿಂದ ಪ್ರಕೃಷ್ಟ. ಎಲ್ಲ ಗುಣಗಳಿಂದ ಪ್ರಕೃಷ್ಟನಾದ ದೇವರಿಗೆ ಪ್ರ ಅಂತ ಹೆಸರು. ಸ್ವಾರಸ್ಯ ಅಂದರೆ ಪ್ರ ಅಂತ ಏಕಾಕ್ಷರ ಕೋಶ ಪ್ರಕಾರ ಪ್ರ ಅನ್ನೋ ಶಬ್ದ ದೇವರಿಗೆ ಇರೋದು. ಅಕಯ ಪ್ರವಿ ಸಂಭೂಮ ಸಕಃ ವಿಷ್ಣುವಾಚಕಾಹ ಅಂತ ಹೇಳ್ತಾರೆ. ಆಕಾಯ ಪ್ರವಿ ಸಂಭೂಮ ಸಕಃ ಇಷ್ಟು ಕೂಡ ವಿಷ್ಣುವನ್ನು ಹೇಳುತ್ತೆ. ಯಾಕೆ ವಿಷ್ಣುವನ್ನು ಹೇಳುತ್ತೆ ಅಂದರೆ ಅದು ಅಬ್ರಿವೇಷನ್. ಪ್ರ ಅನ್ನೋದು, ಪ್ರ ಅಂದರೆ ಪ್ರಕೃಷ್ಟ, ಗುಣಪ್ರಕೃಷ್ಟ ಅಂತ ಒಂದರ್ಥ, ಅಂದರೆ ಸರ್ವಗುಣ ಪರಿಪೂರ್ಣ ಅಂತ. ಇನ್ನೊಂದು ಪ್ರ ಅಂದರೆ ಪ್ರಗತ, ಇಲ್ಲದವನು. ಯಾವುದು ಇಲ್ಲದವನು? ಯಾವುದು ಬೇಡವೋ ಅದು. ಯಾವುದು? ದೋಷಗಳು. ಪ್ರಗತ ದೋಷ, ಆದ್ದರಿಂದ ಅವನು ಪ್ರ ಅಂದರೆ ಸರ್ವದೋಷ ವಿದೂರನಾಗಿ ಪ್ರ, ಸರ್ವಗುಣ ಪರಿಪೂರ್ಣನಾಗಿ ಪ್ರ. ಅಂತಹ ಪ್ರ ಎನಿಸುವ ಭಗವಂತನಲ್ಲಿ ಯಾರು ಮನಸ್ಸನ್ನು ಇಟ್ಟಿದ್ದಾರೋ ಅವರು ಪ್ರಚೇತಸರು. ನೋಡಿ, ಪ್ರಚೇತಸರು ಅಂದರೆ ಅವರು ಪ್ರ. ಯಾಕೆ? ಪ್ರ ಎನಿಸುವ ಭಗವಂತನಲ್ಲಿ ಮನಸ್ಸನ್ನು, ಚೇತಃ ಮನಸ್ಸನ್ನು ಇಟ್ಟು ಪ್ರಚೇತಸರಾದರು. ಆ ರೀತಿ ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ಎಲ್ಲಿ? ಸಮುದ್ರದ ಆಳದಲ್ಲಿ ತಪಸ್ಸನ್ನು ಮಾಡಿದ್ದು. ಅದಕ್ಕೆ ದೇವರು ಅವರಿಗೆ ಒಲಿದು ಮಾರಿಷಿಯ ವಿವಾಹ ಆಗೋ ಹಾಗೆ ಮಾಡಿದ. ಅದಾದ ಮೇಲೆ ಲಕ್ಷ ಲಕ್ಷ ವರ್ಷಗಳ ಕಾಲ ಅವರು ಭೂಮಿಯನ್ನು ಆಳಿದ್ದು. ನೋಡಿ, ಭಗವಂತನ ಆರಾಧನೆಯ ಫಲ ಎಷ್ಟೆಷ್ಟು ಸಿಗತ್ತೆ. ಈ ಲೋಕದಲ್ಲೂ ಬೇಕಾದಷ್ಟು ಸುಖವನ್ನು ಅನುಭವಿಸಿ ಪ್ರಕೃಷ್ಟವಾದ ಭಗವಂತನ ಸ್ಥಾನವನ್ನು ಪಡೆದ ಪ್ರಚೇತಸರ ಕಥೆ ಅಂತ ನಾವು ಚಿಂತನೆ ಮಾಡಬಹುದು. ಜೊತೆಗೆ ವಿಶೇಷವಾದ ಮತ್ತೊಂದಿಷ್ಟು ಚಿಂತನೆ ಅಂತ ಬಂದಾಗ ಇಲ್ಲಿ ಕಡೆಗೆ ಬರ್ತಕ್ಕಂಥದ್ದು ಅಧ್ಯಾಯದ ಕಡೇ ಭಾಗದಲ್ಲಿ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಶ್ಲೋಕ. ನಾರದ ಮಹರ್ಷಿಗಳು ಉಪದೇಶ ಮಾಡ್ತಾ ಪ್ರಚೇತಸರಿಗೆ ಹೇಳುವ ಮಾತು ನೋಡಿ. ಅವರು ಹೇಳ್ತಾರೆ, ಯಥಾತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತಸ್ಕಂಧ ಭುಜೋಪಶಾಖಾ ಪ್ರಾಣೋಪಹಾರಾಚ್ಚ ಯಥೇಂದ್ರಿಯಾಣಾಂ ತಥೈವ ಸರ್ವಾರ್ಹಣಮಚ್ಯುತೇಜ್ಯಾಂ. ಅವ್ರು ಹೇಳ್ತಾರೆ, ಯಾವ್ಯಾವ್ದ್ರ ಹಿಂದೆನೋ ಹೋಗಬೇಡಿ. ಅಂದರೆ ಯಾವುದೋ ಸುಖ ಬೇಕು, ಭೋಗ ಬೇಕು ಅಂತ ಆ ಭೋಗ ಪದಾರ್ಥದ ಹಿಂದೆ ಮತ್ತೊಂದು ಸುಖದ ಹಿಂದೆ ಜಗತ್ತಿನಲ್ಲಿ ಓಡಿಸ್ತಿರಲ್ಲ, ಓಡ್ಲಿಕ್ಕೆ ಹೋಗಬೇಡ್ರಯ್ಯ. ನಮ್ಮ ಕೈಗೆ ಸಿಗೋದೇ ಇಲ್ಲ. ಸುಖ ಅಂತಲೇ ಹಾಗೆ, ನಮ್ಮ ಕೈಗೆ ಸಿಗದೇನೆ ಯಾವುದು ನಮ್ಮ ಕೈ ತಪ್ಪಿಸ್ಕೊಂಡು ದೂರ ದೂರ ಓಡುತ್ತೋ ಅದನ್ನೇ ಸುಖ ಅಂತ ಕರೆಯೋದು. ನಾವು ಅದನ್ನೇ ಸುಖ ಅಂತ ಕರೆಯೋದು. ಭೋಗ ಪದಾರ್ಥಗಳ ಕಡೆಗೆ ಓಡಿ ಓಡಿ ಹೋಗಿ ಎಡವಿ ಬಿದ್ದು ಕೈಮೈ ತರಿಸಿಕೊಳ್ಳೋದಕ್ಕಿಂತ ಭಗವಂತನ ಸ್ಮರಣೆ ಮಾಡಿ ಅತ್ಯಂತ ಸುಖಕರ. ಆ ಭಗವದ್ಭಕ್ತಿ, ಭಗವಂತನ ಸ್ಮರಣೆ ನಮ್ಮ ಒಂದು ಬದುಕಿನಲ್ಲಿ ಇದ್ದರೆ ಎಲ್ಲ ಸುಖ ನಮ್ಮ ಬೆನ್ನ ಹಿಂದೆ. ಎಲ್ಲ ಸುಖ, ಲೌಕಿಕವಾದ ಸುಖ, ಅಲೌಕಿಕವಾದ ಮೋಕ್ಷ ಎಲ್ಲವನ್ನೂ ಪಡಿಬೋದು. ಅದಕ್ಕೆ ಸುಖದ ಬೆನ್ನ ಹಿಂದೆ ಹೋಗೋದ್ರ ಬದಲು ದೇವರ ಬೆನ್ನನ್ನು ಹಿಡೀರಿ, ದೇವರನ್ನು ಹಿಡೀರಿ, ದೇವರ ಕಾಲುಗಳನ್ನು ಹಿಡೀರಿ, ದೇವರ ಹಿಂದೆ ಹೋಗಿ. ಆಗ ಏನಾಗತ್ತೆ? ಎಲ್ಲವೂ ಸಿಗತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ನಾವು ಮರದಲ್ಲಿ ಪುಷ್ಪ ಫಲ ಎಲ್ಲ ಮೇಲೆ ನೋಡ್ತೇವೆ ಪುಷ್ಪ ಫಲ ಅಂಥೇಳಿ ಮೇಲೆ ಹತ್ತಿ ಹತ್ತಿ ಒಂದೊಂದು ರೆಂಬೆ ಕೊಂಬೆಗೆ ನೀರನ್ನು ಹಾಕೋದಲ್ಲ. ಅದರ ಬದಲು ಮರದ ಬೇರಿಗೆ ಬುಡಕ್ಕೆ ನೀರಿರದಾಗ ಮರದ ರೆಂಬೆಗಳಲ್ಲಿ ಫಲಪುಷ್ಪ ಸಮೃದ್ಧಿಯಾಗತ್ತೆ. ಹಾಗೆ ಹಣ್ಣು ಬಯಸಿದವ ರೆಂಬೆಗೆ ನೀರೆರೆಯದೆ ಬೇರಿಗೆ ನೀರೆರೆಯಬೇಕು. ಅದರಂತೆ ಜಗದ್ವೃಕ್ಷ ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಈ ಒಂದು ವಿಶಿಷ್ಟವಾದ ಜಗದ್ವೃಕ್ಷವನ್ನು ಭಗವದ್ಗೀತೆಯಲ್ಲಿ ಏನು ಚಿಂತನೆ ಮಾಡ್ತಾರೆ, ಅಂತಹ ಜಗದ್ವೃಕ್ಷ ಅದರ ಮೂಲವಾಗಿ ಇರುವ ಭಗವಂತನಿಗೆ ನಾವು ನೀರೆರೆಯಬೇಕು. ಯಾವ ನೀರು? ಭಕ್ತಿ ಜಲಧಾರೆ. ಆ ಭಕ್ತಿ ಜಲಧಾರೆಯನ್ನು ಹೆರೆದರೆ ನಮ್ಮ ಬದುಕಿನಲ್ಲಿ ಬೇಕಾದ ಲೌಕಿಕವಾದ ಫಲವೂ ನಮಗೆ ಸಿಗತ್ತೆ,
ಅಲೌಕಿಕವಾದ ಮೋಕ್ಷ ಫಲವೂ ಸಿಗತ್ತೆ. ಅದಕ್ಕೆ ಬೇರೆ ಯಾವ ಒಂದು ಲೌಕಿಕ ಫಲದ ಹಿಂದೆನೂ ಓಡಿ ಹೋಗಬೇಕಾಗಿಲ್ಲ, ಸ್ವರ್ಗದ ಹಿಂದೆ ಓಡಿ ಹೋಗಬೇಕಾಗಿಲ್ಲ. ಆ ದೇವತೆ ಈ ದೇವತೆಯೂ ಬೇಡ. ಬೇಡ ಅಂದರೆ ಸರ್ವೋತ್ತಮತ್ವೇನ ಚಿಂತನೆ ಬೇಡ. ಮತ್ತು ಅವರೆಲ್ಲರೂ ಕೂಡ ತಾರತಮ್ಯ ಸಹಿತವಾಗಿ ನಾವು ಅವರನ್ನು ಗುರುಗಳು ಅಂತ ಚಿಂತನೆ ಮಾಡಿಕೊಂಡು ಅವರನ್ನು ಕೂಡ ಆರಾಧಿಸಬೇಕು. ನಮ್ಮ ಬದುಕಿನ ಮಾರ್ಗದರ್ಶಕರು ಅಂತ ಆರಾಧಿಸಬೇಕು. ಹಾಗೆ ದೇವರ ಬಳಿ ಹೋದಾಗ ನಮ್ಮ ಬದುಕಿನ ಸುಂದರವಾದ ಲೌಕಿಕಾಲೌಕಿಕ ಫಲಗಳನ್ನು ಪಡಿಬಹುದು ಅಂತ. ಯಥಾ ತರೋಹ ಮೂಲ ನಿಷೇಚನೇನ, ಯಾವ ರೀತಿ ಮರದ ಬುಡಕ್ಕೆ ನೀರಿಡಿದರೆ ಎಲ್ಲವೂ ಸಿಗತ್ತೋ, ಎಲ್ಲ ಫಲವನ್ನು ನಾವು ಪಡಿಬಹುದೋ, ಅದೇ ರೀತಿಯಾಗಿ ಜಗದ್ವೃಕ್ಷದ ಮೂಲವಾದ ದೇವರಿಗೆ ಭಕ್ತಿ ಜಲಧಾರೆಯನ್ನು ಹರಿಸಿಬಿಟ್ರೆ ಎಲ್ಲವನ್ನೂ ಪಡಿಬಹುದು ಅಂತ ನಾರದರು ಒಂದು ಸುಂದರವಾದ ಉಪದೇಶ. ಅಲ್ಲೇ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಪ್ರಾಣೋಪಹಾರಾಚ್ಯ ಯಥೇಂದ್ರಿಯಾಣಂ ಅಂತ. ಏನಿದು ಪ್ರಾಣೋಪಹಾರಾಚ್ಯ ಯಥೇಂದ್ರಿಯಾಣಂ ಅಂದರೆ? ಇದು ಏನಂದರೆ, ಹೊಟ್ಟೆ ತುಂಬಿದರೆ ಎಲ್ಲ ಇಂದ್ರಿಯಗಳು ಕೆಲಸ ಮಾಡಲ್ಲ. ಹೊಟ್ಟೆನೇ ತುಂಬದೇ ಇದ್ದರೆ ಯಾವ ಇಂದ್ರಿಯಗಳು ಕೆಲಸ ಮಾಡಲ್ಲ. ಈಗ ಸ್ವಾರಸ್ಯ, ಇಂದ್ರಿಯಗಳಿಗೆ ನಾವು ಆಹಾರ ಕೊಡಬೇಕು, ಹೌದು. ಇಂದ್ರಿಯಗಳಿಗೆ ಆಹಾರ ಕೊಡಬೇಕು ಅಂದರೆ ಪ್ರತ್ಯೇಕವಾಗಿ ಕಿವಿಗೆ ಆಹಾರ ಅಂತ ಕಿವಿಗೆ ಹೋಗಿ ಒಂದು ಆಹಾರ ಕೊಡೋದಲ್ಲ, ಕಣ್ಣಿಗೆ ಆಹಾರ ಅಂತ ಕಣ್ಣಿಗೆ ಒಂದು ಆಹಾರ ಕೊಡಲಿಕ್ಕಾಗಲ್ಲ ಅಲ್ವಾ? ಪ್ರತ್ಯೇಕವಾಗಿ ಒಂದೊಂದು ಇಂದ್ರಿಯಕ್ಕೆ ಆಹಾರ ಕೊಡಲಿಕ್ಕಾಗೋದೇ ಇಲ್ಲ. ಎಲ್ಲ ಇಂದ್ರಿಯಗಳಿಗೂ ಆಹಾರ ಸಿಗಲಿ ಅಂತ ಒಟ್ಟಿಗೆ ಆಹಾರ ತಗೋತೀವಿ. ಆಹಾರ ಎಲ್ಲಿ ಹೋಗಿ ಸೇರಿಕೊಳ್ಳುತ್ತೆ? ಹೊಟ್ಟೆ ಒಳಗೆ ಸೇರಿಕೊಳ್ಳುತ್ತೆ. ಹೀಗೆ ಹೊಟ್ಟೆ ಒಳಗೆ ಸೇರಿದ ಆಹಾರ ಎಲ್ಲ ಇಂದ್ರಿಯಗಳಿಗೂ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಯಾವ ರೀತಿ ಎಲ್ಲ ಇಂದ್ರಿಯಗಳ ಮೂಲಕ ಚಟುವಟಿಕೆ ಆಗೋ ಹಾಗೆ ಮಾಡುತ್ತೋ, ಹಾಗೋ ದೇವರು ಕೂಡ ನಮ್ಮ ಹೊಟ್ಟೆ ಇದ್ದ ಹಾಗಿದ್ದಾನಪ್ಪ. ಅವನಿಗೆ ನಾವು ಪೂಜೆ ಮಾಡಿಬಿಟ್ರೆ ಅವನ ಪೂಜೆಯಿಂದ ನಮ್ಮ ಎಲ್ಲ ಒಂದು ಬದುಕಿಗೆ ಬೇಕಾಗಿರ್ತಕ್ಕಂಥ ಫಲಗಳು, ಶಕ್ತಿ ಸಾಮರ್ಥ್ಯಗಳು ನಮಗೆ ಸಿಗತ್ತೆ ಅನ್ನೋ ಚಿಂತನೆ. ಅದೊಂದು ಸ್ವಾರಸ್ಯ. ನಾವು ಸಾಮಾನ್ಯವಾಗಿ ಇಂದ್ರಿಯಗಳೆಲ್ಲ ಒಂದೊಂದು ಕೆಲಸ ಮಾಡುತ್ತೆ, ಗೊತ್ತು ನಮಗೆ. ಕಣ್ಣು ಕೆಲಸ ಮಾಡುತ್ತೆ, ಕಿವಿ ಕೆಲಸ ಮಾಡುತ್ತೆ, ಎಲ್ಲ ಕೆಲಸ ಮಾಡುತ್ತೆ. ಹೊಟ್ಟೆ ಏನು ಕೆಲಸ ಮಾಡುತ್ತೆ ಅಂತ ಎಲ್ಲೋ ಒಂದು ಸರ್ತಿ ತಮಾಷೆ ಕಥೆ ಹೇಳೋದು. ಇಂದ್ರಿಯಗಳಿಗೆಲ್ಲ ಒಂದು ಆಲೋಚನೆ ಮಾಡೋದಂತೆ. ಕಣ್ಣು ಹೇಳ್ತು, ನಾನು ನೋಡೋ ಕೆಲಸ ಮಾಡ್ತೀನಿ. ಕಿವಿ ಹೇಳ್ತು, ನಾನು ಕೇಳೋ ಕೆಲಸ ಮಾಡಿ. ಅಲ್ಲ, ನಾವೆಲ್ಲ ಇಂದ್ರಿಯಗಳು ಒಂದೊಂದು ಕೆಲಸ ಮಾಡ್ತೀವಿ. ಈ ಹೊಟ್ಟೆ ಏನೂ ಕೆಲಸನೇ ಮಾಡಲ್ಲ, ಸುಮ್ಮನೆ ಕೂತಿರುತ್ತೆ. ಹೊಟ್ಟೆ ಏನೂ ಕೆಲಸ ಮಾಡಲ್ಲ ಆಯಿತಾ? ಏನು ಮಾಡುತ್ತೆ? ಸುಮ್ಮನೆ ತಿನ್ನತ್ತೆ ಕೂತ್ಕೊಳ್ಳುತ್ತೆ, ಯಾವ ಕೆಲಸನೂ ಮಾಡೋದಿಲ್ಲ. ಆದ್ದರಿಂದ ನಾವೇನು ಮಾಡೋಣ? ಹೊಟ್ಟೆ ತುಂಬಿಸ್ಲಿಕ್ಕೆ ನಾವ್ಯಾಕೆ ಕೆಲಸ ಮಾಡಬೇಕು ಅಲ್ವಾ? ಅಫ್ಕೋರ್ಸ್ ನಮ್ಗೆ ಹೊಟ್ಟೆ ತುಂಬಬೇಕು ಅಂದರೆ ಆಯಿತಾ, ಕಣ್ಣಿನಿಂದ ನೋಡಬೇಕು, ಕೈಯಿಂದ ತೆಗಿಬೇಕು, ಅದನ್ನು ಬಾಯಿ ಒಳಗೆ ಹಾಕ್ಕೋಬೇಕು, ನುಂಗಬೇಕು, ನಾಲಿಗೆಯಿಂದ ರಸಾಸ್ವಾದನೆ ಮಾಡಿ ನುಂಗಬೇಕು, ಆಮೇಲೆ ಹೊಟ್ಟೆ ಒಳಗೆ ಹೋಗಬೇಕು. ಅದು ಹೊಟ್ಟೆ ತುಂಬಿಸೋ ಕಾರ್ಯಕ್ರಮ ಆಯಿತು. ಇಂದ್ರಿಯಗಳು ಯೋಚನೆ ಮಾಡೋದಂತೆ, ನಾವ್ಯಾಕೆ ಹೊಟ್ಟೆ ತುಂಬಿಸೋಣ? ನಾವೆಲ್ಲ ಏನೇನೋ ಕೆಲಸ ಮಾಡ್ತಾ ಇದ್ವಿ, ಸರಿ. ನಮ್ಗೆ ಹೊಟ್ಟೆ ತುಂಬಿಸಿದ್ರೆ ನಮಗೇನು ಸಿಗತ್ತೆ? ಏನೂ ಮಾಡೋದು ಬೇಡ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಏನಾಯಿತು? ಆಹಾರವನ್ನೇ ಸ್ವೀಕಾರ ಮಾಡಲಿಲ್ಲ. ಕೊನೆಗೆ ಏನಾಯಿತು ಕಥೆ? ಆಹಾರ ಸ್ವೀಕಾರ ಮಾಡದಿದ್ದರೆ ಕಣ್ಣು ದುರ್ಬಲವಾಯಿತು, ಏನೂ ನೋಡಲಿಕ್ಕಾಗಲಿಲ್ಲ, ಕಾಲೆಲ್ಲ ಮರಗಟ್ಟು ಹೋಯಿತು, ಚಲಿಸಲೇ ಇಲ್ಲ, ಕೈಗೂ ಕೆಲಸ ಏನೂ ಆಗಲಿಲ್ಲ. ಆಮೇಲೆ ಗೊತ್ತಾಯಿತು, ಹೊಟ್ಟೆಗೆ ಹಿಟ್ಟು ಹಾಕಿದರೆ ಮಾತ್ರ ನಾವು ಗಟ್ಟಿಯಾಗಿರ್ತೇವೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೆ ನಾವು ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಂದ್ರಿಯಗಳಿಗೆ ಮನವರಿಕೆ ಆಯಿತು ಅಂತ ಒಂದು ತಮಾಷೆ ಕಥೆ. ಆದರೆ ಸುಂದರವಾಗಿರ್ತಕ್ಕಂತಹ ಒಂದು ಸಂದೇಶ ಕೊಡೋ ಕಥೆ. ಅದರಿಂದ ಹೊಟ್ಟೆಗೆ ಹಿಟ್ಟು ಹಾಕೋ ಹಾಗೆ ದೇವರಿಗೆ ಹಿಟ್ಟು ಹಾಕಬೇಕು ಅಂತ. ಅಂದರೆ ದೇವರನ್ನು ಚಿಂತೆ ಮಾಡಬೇಕು, ಸತ್ಕರ್ಮಗಳನ್ನು ಮಾಡಬೇಕು, ದೇವರ ಪೂಜೆ ಆರಾಧನೆ ಎಲ್ಲ ಮಾಡಬೇಕು ಅಂತ. ನೋಡಿ, ಇದು ನಾವು ಅನೇಕ ಸಂದರ್ಭದಲ್ಲಿ ಇವತ್ತು ಅಷ್ಟೇ ತುಂಬ ಜನ ಏನು ದೇವರು ಏನು ಧರ್ಮ, ಅವನೇನು ಬಂದು ಹೊಟ್ಟೆ ತುಂಬಿಸ್ತಾನಾ ಅಂತ ಹೀಗೆಲ್ಲ ಚಿಂತನೆ ಮಾಡ್ತೀವಿ. ದೇವರು ಧರ್ಮ ಹೊಟ್ಟೆ ತುಂಬಿಸತ್ತೇನಪ್ಪ? ಲೌಕಿಕವಾದ ಬದುಕು ಏನು ಬೇಕೋ ನಾವು ಕೆಲಸ ಮಾಡೋಣ, ಹೊಟ್ಟೆ ತುಂಬಿಸ್ಕೊಳ್ಳೋಣ, ಖುಷಿಯಾಗಿರೋಣ. ದೇವರು ಧರ್ಮ ಇದೆಲ್ಲ ಯಾಕೆ ಬೇಕು ಅಂತ ನಾವು ಏನು ಮಾಡ್ತೀವಿ? ತಿರಸ್ಕಾರ ಮಾಡೋದಿದೆ. ಹಾಗೆ ಮಾಡಬಾರ್ದು. ಹಾಗೆ ಮಾಡಿದವರಿಗೆ ಈ ಕಥೆನೇ ಉತ್ತರ ಕೊಡುತ್ತೆ. ಉದರಕ್ಕೆ ಹೊಟ್ಟೆಗೆ ಆಹಾರ ಕೊಡದ ಇಂದ್ರಿಯಗಳ ಸ್ಥಿತಿ ಗಂಭೀರವಾದಂತೆ ಧರ್ಮಕ್ಕೇ ದೇವರಿಗೆ ನಮ್ಮ ಬದುಕಿನಲ್ಲಿ ಸ್ಥಾನ ಕೊಡದೇ ಇದ್ದರೆ ನಮ್ಮ ಬದುಕು ಜೀವನವೂ ಕೂಡ ಸ್ತಬ್ಧವಾಗತ್ತೆ, ಕ್ರಿಯೆಗಳೇ ನಿಂತು ಹೋಗತ್ತೆ. ಆದ್ದರಿಂದ ಹೊಟ್ಟೆಗೆ ಆಹಾರವಿಲ್ಲದೆ ಯಾವ ಇಂದ್ರಿಯಗಳ ಚೇಷ್ಟೆಯೂ ಇಲ್ಲ. ನಮ್ಮ ಬದುಕಿನಲ್ಲಿ ದೇವರೇ ಇಲ್ಲದೇ ಇದ್ದರೆ ನಮ್ಮ ಬದುಕೇ ಮುಂದೆ ಸಾಗೋದಿಲ್ಲ. ಅದರಿಂದ ನಮ್ಮ ಬದುಕಿನಲ್ಲಿ
ದೇವರನ್ನು ಯಾವತ್ತೂ ಇಟ್ಕೋಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಹೃದಯದಲ್ಲೂ ದೇವರಿಗೊಂದು ಜಾಗ, ನಮ್ಮ ಮನೆಯಲ್ಲೂ ಒಂದು ದೇವರ ಮನೆ, ಆ ದೇವರ ಮನೆ ಅಂತ ಹೇಳಿ ಒಂದು ಜಾಗ, ದೇವರಿಗೊಂದು ಜಾಗ ಇರಬೇಕು. ನಮ್ಮ ಮಂದಿರದಲ್ಲೂ ದೇವರಿಗೊಂದು ಜಾಗ, ಹೃದಯ ಮಂದಿರದಲ್ಲೂ ದೇವರಿಗೊಂದು ಜಾಗ ಇದ್ದು ಆ ದೇವರನ್ನು ಭಕ್ತಿಭಾವದಿಂದ ಆರಾಧನೆ ಮಾಡಿದಾಗ ಈ ಲೋಕದ ಎಲ್ಲ ಫಲಗಳನ್ನು, ಶ್ರೇಷ್ಠವಾಗಿರ್ತಕ್ಕಂತಹ ಮುಕ್ತಿ ಫಲವನ್ನು ಕೂಡ ನಾವು ಪಡೆಯಬಹುದು ಅನ್ನುವ ಸುಂದರ ಉಪದೇಶ ನಾರದ ಮಹರ್ಷಿಗಳಿಂದ ಬಂದಿರತಕ್ಕಂಥ ಉಪದೇಶದ ಚಿಂತನೆ ಜೊತೆಗೆ ಚತುರ್ಥ ಸ್ಕಂಧದ ಚಿಂತನೆ ಮುಗಿಯುತ್ತೆ. ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕಾದ ವಿಚಾರಗಳನ್ನ ಕೆಲವು ಉದಾಹರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಒಂದೆರಡು ವಿಚಾರಗಳನ್ನು, ತಾತ್ಪರ್ಯದ ವಿಚಾರವನ್ನು ಹೇಳದೇ ಇದ್ದರೆ ಅದು ಪೂರ್ಣ ಆಗಲ್ಲ, ಜಾಸ್ತಿ ಹೇಳಲ್ಲ. ಆಗಲೇ ಹೇಳಿದ ಹಾಗೆ ಕೆಲವು ತಾತ್ಪರ್ಯದ ವಿಚಾರಗಳನ್ನು ನಾನು ಹೇಳ್ತೇನೆ. ಮುಖ್ಯವಾಗಿ ಈ ಪುರಂಜನೋಪಾಖ್ಯಾನಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ವಿಚಾರಗಳನ್ನು ಚಿಂತನೆ ಮಾಡಬೇಕು. ಅಲ್ಲಿ ಇಬ್ಬರು ಬಂದಿದ್ದಾರೆ, ಪುರಂಜನಿ ಅಂತ. ಆಗಲೇ ಹೇಳಿದಾಗೆ ಆಚಾರ್ಯ ಹೇಳ್ತಾರೆ ಇದನ್ನು. ನಾರದ ಮಹರ್ಷಿಗಳು ಕೂಡ ಕಥೆ ಹೇಳೋ ಸಂದರ್ಭದಲ್ಲಿ ಹೇಳ್ತಾರೆ. ಇದು ಇತಿಹಾಸ, ಒಂದು ನಡೆದಿರ್ತಕ್ಕಂಥ ಕಥೆ. ಅಲ್ಲಿ ಬಂದಿದ್ದಾರೆ ಪುರಂಜನಿ ಎಲ್ಲ ಪಾತ್ರಧಾರಿಗಳು ಕೂಡ ಇದ್ದಾರೆ. ನಾವು ಆಧ್ಯಾತ್ಮಿಕ ಮುಖವನ್ನು ತಗೊಳ್ಬೇಕು ಅಂತ ಅವರು ಹೇಳಿದ್ದು. ಆದ್ದರಿಂದಲೇ ಅದನ್ನೇ ಆಚಾರ್ಯರು ಮುಂದೆ ಹೇಳ್ತಾರೆ. ಇಡೀ ಒಂದು ಕಥೆಗೆ ಸಂಬಂಧಪಟ್ಟಂತೆ ತಂತ್ರಭಾಗವತದ ಆಧಾರದಲ್ಲಿ ಒಂದೆರಡು ವಿಚಾರಗಳನ್ನು ಆಚಾರ್ಯ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಏನು ನೋಡಿ, ಈ ಜೀವಿಗಳಲ್ಲಿ ನಾವು ಮುಕ್ತಿಯೋಗ್ಯರಾಗಿರ್ತಕ್ಕಂಥ ಜೀವಿಗಳು, ನಿತ್ಯ ಸಂಸಾರಿಗಳಾದ ಜೀವಿಗಳು, ಅದೇ ರೀತಿಯಾಗಿ ತಾಮಸ ಜೀವಿಗಳು, ತಮಸ್ಸಿಗೆ ಹೋಗೋ ಜೀವಿಗಳು, ಸಾತ್ವಿಕ ರಾಜಸ ತಾಮಸ ಅಂತ ನಾವು ಚಿಂತನೆ ಮಾಡ್ತೀವಿ. ಅದರಲ್ಲಿ ಮುಕ್ತಿಯೋಗ್ಯರಾದ ಎಲ್ಲ ಜೀವಿಗಳಿಗೂ ಚತುರ್ಮುಖ ಬ್ರಹ್ಮ ಅಭಿಮಾನಿ, ಮುಕ್ತಿಯೋಗ್ಯರಾದ ಎಲ್ಲ ಜೀವಿಗಳಿಗೂ ಚತುರ್ಮುಖ ಬ್ರಹ್ಮ ಅಭಿಮಾನಿ. ನಿತ್ಯ ಸಂಸಾರಿಗಳು ರಾಜಸರೇನಿದ್ದಾರೆ ಅವರಿಗೆ ಪುರಂಜನ ಅಭಿಮಾನಿ. ನೋಡಿ, ಈ ಕಥೆಯಲ್ಲಿ ಬರುವ ಪುರಂಜನ ಇದ್ದಾನಲ್ಲ, ಅವನು ಯಾರು? ರಾಜ ಶ್ರೀಹರಿಯ ಮಗ. ಅವನು ಕೂಡ ಶ್ರೀಹರಿಯ ಮಗ. ಅವನು ನಿತ್ಯ ಸಂಸಾರಿ ಜೀವಿಗಳಿಗೆ ಅಭಿಮಾನಿಯಾಗಿದ್ದಾನೆ. ತಮೋಯೋಗ್ಯ ಜೀವರಿಗೆ ಕಲಿ ಅಭಿಮಾನಿ. ಅದರಿಂದಾಗಿ ಈಗಿನ ಕಾಲದ ಕಥೆಯಂತೆ ಈ ಪುರಂಜನ ಕಥೆ ಇದೆಯಲ್ಲ ಅಂದರೆ ನಿತ್ಯ ಸಂಸಾರಿಗಳ ಕಥೆಯಪ್ಪ ಅದು. ನಿತ್ಯ ಸಂಸಾರಿಗಳ ಕಥೆನೇ ಪುರಂಜನನ ಕಥೆ. ಯಾಕೆಂದರೆ ನಿತ್ಯ ಸಂಸಾರಿಗಳಿಗೆ ಅಭಿಮಾನಿಯಾದವನೇ ಪುರಂಜನ. ಅವನು ಅಭಿಮಾನಿ. ನೋಡಿ, ಈಗ ದೇವತೆಗಳು ಅಭಿಮಾನಿಗಳಾಗಿರ್ತಾರೆ. ಅವರು ಯಾವ್ಯಾವುದಕ್ಕೂ ಅಭಿಮಾನಿಗಳಾಗಿದ್ದಾರೆ ಅಂತ ಹೇಳೋರಿಗೆ ಮೋಕ್ಷ ಇಲ್ಲ ಅಂತಲ್ಲ, ಅವರಿಗೆ ಮೋಕ್ಷ ಇದ್ದೇ ಇದೆ. ಯಾಕೆಂದರೆ ಅಭಿಮಾನ ಪಟ್ಟ ಇರೋ ಸಂದರ್ಭದಲ್ಲಿ ಅವರು ಪ್ರೇರಕರಾಗಿರ್ತಾರೆ. ಆಮೇಲಿಂದ ಅದೇ ಸಾಧನೆ ಮಾಡಿ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಇಲ್ಲಿ ಬರೋ ಪುರಂಜನಿಗೆ ಮೋಕ್ಷ ಇದೆ. ಆದರೆ ಅವನಿಂದ ಅಭಿಮನ್ಯಮಾನರಾದ ನಿತ್ಯ ಸಂಸಾರಿಗಳು ರಾಜಸರಿದ್ದಾರಲ್ಲ, ಅವರಿಗೆ ಮೋಕ್ಷ ಇಲ್ಲ. ಆದ್ದರಿಂದ ಇಲ್ಲಿ ಬರೋ ಪುರಂಜನ ಅಂದರೆ ನಿತ್ಯ ಸಂಸಾರಿ ಜೀವರಿಗೆ ಅಭಿಮಾನಿಯಾದವನು. ಆದ್ದರಿಂದ ಪುರಂಜನ ಕಥೆಯ ಮೂಲಕವೇ ಸಂಸಾರವನ್ನು ಪ್ರಾಚೀನ ಬರಿಹಿರಾಜನಿಗೆ ನಾರದ ಮಹರ್ಷಿಗಳು ವರ್ಣಿಸಿದರು ಅಂತ ತಂತ್ರಭಾಗವತದಲ್ಲಿ ಹೇಳ್ತಾರೆ. ಅದಾದ ಮೇಲೆ ಆಗಲೇ ಹೇಳಿದೆ ಪುರಂಜನಿ ಯಾರು ಅಂತ. ಪುರಂಜನಿ ಯಾರು ಅಂದರೆ ಬುದ್ಧಿಂತು ಪ್ರಮತಾಂ ವಿದ್ಯಾಂ ಅಂತ ಅಧ್ಯಾತ್ಮದಲ್ಲಿ ನಾರದರು ಹೇಳಿದರು. ಏನು ಬುದ್ಧಿ ಅಂದರೆ ನೋಡಿ, ಅಲ್ಲೂ ಅಷ್ಟೇ ಪುರಂಜನ ರಾಣಿ ಮೊದಲಾದವರು ನಿತ್ಯ ಸಂಸಾರಿ ಜೀವರ ಬುದ್ಧಿಯಾದಿಗಳಿಗೆ ಅಭಿಮಾನಿಗಳು. ಅಲ್ಲಿ ಪುರಂಜನ ಕಥೆಯಲ್ಲಿ ತುಂಬ ಜನ ಬರ್ತಾರಲ್ಲ, ಅವರೆಲ್ಲ ಯಾರಿದ್ದಾರೆ? ಅವರೆಲ್ಲ ನಿತ್ಯ ಸಂಸಾರಿ ಜೀವಿಗಳು. ಅವರ ಒಂದು ಬುದ್ಧಿ ಏನಿದೆ, ಆ ಬುದ್ಧಿ ಮೊದಲಾದವರಿಗೆ ಅಭಿಮಾನಿಗಳು ಪುರಂಜನ ರಾಣಿ ಮೊದಲಾದವರು. ಗಾಯತ್ರಿ ಮೊದಲಾದವರು, ಬ್ರಹ್ಮದೇವರ ಹೆಂಡತಿ ಗಾಯತ್ರಿ ಅಂತ ಕರಿತೀವಲ್ಲ, ಅವರೇ ಮೊದಲಾದವರು ಮುಕ್ತಿಯೋಗ್ಯ ಜೀವರ ಬುದ್ಧಿಯಾದಿಗಳಿಗೆ ಅಭಿಮಾನಿಗಳು. ಮುಕ್ತಿಯೋಗ್ಯ ಜೀವನ ಬುದ್ಧಿಯಾದಿಗಳಿಗೆ ಅಭಿಮಾನಿಗಳು. ಅದೇ ಅಲಕ್ಷ್ಮಿ, ದ್ವಾಪರ ಮೊದಲಾದವರಿದ್ದಾರೆ. ಅವರೆಲ್ಲ ತಮೋಯೋಗ್ಯರಾದ ಜೀವಿಗಳ ಬುದ್ಧಿಯಾದಿಗಳಿಗೆ ಅಭಿಮಾನಿಗಳು. ನೋಡಿ, ಇದೆಲ್ಲ ಬಹಳ ವಿಶೇಷವಾದ ಚಿಂತನೆ. ಪುರಂಜನ ರಾಣಿ ಮೊದಲಾದವರು ನಿತ್ಯ ಸಂಸಾರಿ ಜೀವರ ಬುದ್ಧಿಯಾದಿಗಳಿಗೆ ಅಭಿಮಾನಿಗಳು. ಗಾಯತ್ರಿ ಮುಂತಾದವರು ಮುಕ್ತಿಯೋಗ್ಯ ಜೀವರ ಬುದ್ಧಿಯಾದಿಗಳಿಗೆ ಅಭಿಮಾನಿಗಳು. ಅಲಕ್ಷ್ಮೀ, ದ್ವಾಪರ ಮೊದಲಾದವರು ತಮೋಯೋಗ್ಯ ಜೀವಿಗಳ ಬುದ್ಧಿಯಾದಿಗಳಿಗೆ ಅಭಿಮಾನಿಗಳು ಅಂತ ಹೀಗೆ ತಂತ್ರಭಾಗವತದಲ್ಲಿ ಹೇಳಿದ್ದಾರೆ ಅಂತ ಹೀಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಚಿಂತನೆಯನ್ನೆಲ್ಲ ನಾವು ನೋಡ್ತೇವೆ. ಇದು ಒಂದು ರೀತಿಯಿಂದ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆ.
ಆದ್ದರಿಂದಲೇ ನೋಡಿ ಏನಾಗುತ್ತೆ, ನಾವು ಇದು ಬೇಡವೇ ಬೇಡ ಅಂತ, ಸ್ತ್ರೀ ಸಂಘವೇ ಬೇಡ ಅಂತ ಒಂದು ರೀತಿಯಿಂದ ಶಾಸ್ತ್ರ ಸ್ತ್ರೀ ಸಂಘವನ್ನೇ ಬೇಡ ಅಂತ ಹೇಳ್ಬಿಡುತ್ತಾ ಹೇಗೆ ನೋಡಿ. ಮೇಲ್ನೋಟಕ್ಕೆ ನಮ್ಗೆ ಹಾಗೆ ಕಥೆ ಕಾಣುತ್ತೆ. ಪುರಂಜನಿಯ ಹಿಂದೆ ಹೋದ, ಪುರಂಜನಿಯ ಸಂಘವನ್ನು ಬಿಟ್ಬಿಡು. ಶಾಸ್ತ್ರ ಹಾಗಾದರೆ ಸ್ತ್ರೀ ಸಂಘವನ್ನೇ ಬೇಡ ಅಂತ ಹೇಳ್ಬಿಟ್ನಾ ಹೇಗೆ ಅಂತ. ಮುಂದೆ ಕಥೆಯಲ್ಲೂ ಹಾಗೇ ಬರುತ್ತೆ ನೋಡಿ. ಸಂಗಂ ನ ಕುರ್ಯಾತ್ ಪ್ರಮದ ಸುಜಾತು ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ದ್ಯೂತಂಪಾನ ಸ್ತ್ರೀಯ ಸೂನಾಹ. ನೋಡಿ, ಭಾಗವತದಲ್ಲೇ 5ನೇ ಸ್ಕಂದಲ್ಲಿ ಬರುತ್ತೆ, ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಹೆಂಗಸರ ಸಂಘ ಅಂದರೆ ಅದು ಕತ್ತಲಿನ ಹಾದಿ, ತಮಸ್ಸಿನ ಹಾದಿ ಅಂತ ಹೇಳ್ತಾರೆ. ಹಾಗೆಯೇ ಪ್ರಮದ ಸುಜಾತು ಸಂಗಂನ ಕುರಿಯಾತ್, ಆಚಾ ಹೆಂಗಸರ ಸಂಘವನ್ನು ಎಂದೂ ಮಾಡಬೇಡ. ಮತ್ತು ಪ್ರಥಮ ಸ್ಕಂದಲ್ಲೇ ಬಂತು ದ್ಯೂತಂಪಾನಂ ಸ್ತ್ರೀಯ ಸೂನಾಹ. ನೋಡಿ, ಕಲಿ ಕೇಳ್ಕೊಂಡ ಯಾರ ಹತ್ರ, ಆಯ್ತಾ, ಪರೀಕ್ಷಿತ್ ರಾಜನ ಹತ್ರ, ನನಗೆಲ್ಲಾದರೂ ಒಂದು 5 ಸ್ಥಾನ ಕೊಡು ಅಂತ. ಅವನು ಸ್ಥಾನ ಕೊಟ್ಟಿದ್ದು ಜೂಜಾಟ, ಕುಡಿಯೋದು ಮತ್ತು ಸ್ತ್ರೀಯ ಹೆಂಗಸರು ಅಂತಲೇ ಬರುತ್ತೆ. ಆಮೇಲಿಂದ ಸೂನ ಅಂದರೆ ಹಿಂಸೆ, ಇದೆಲ್ಲ ಸ್ಥಾನವನ್ನಾಗಿ ಕೊಟ್ಟ ಅಂತ ಅಲ್ಲೂ ಬರುತ್ತೆ. ಹಾಗಾದರೆ ಏನಪ್ಪ ಇದು, ಹೆಂಗಸರು ಸಂಘನೆ ಮಾಡಬಾರ್ದಾ, ಪುರುಷರು ಸ್ತ್ರೀ ಸಂಘವನ್ನು ಬಿಟ್ಬಿಡಬೇಕು ಅಂದರೆ ಏನು ಅಂತ ವಿಚಾರ. ವಸ್ತುತಸ್ತು ಪುರುಷರಿಗೆ ಸ್ತ್ರೀ ಸಂಘ ಅದನ್ನು ಹೇಳ್ತಾ ಇದ್ದಾರೆ. ಆದರೆ ಸ್ತ್ರೀಯರಿಗೆ ಪರಪುರುಷ ಸಂಘ ಮಾಡ್ಬೋದಾ ಹೇಗೆ, ನಮ್ಗೆ ಹಾಕಿ ಕ್ವಶ್ಚನ್ ಬರುತ್ತೆ. ಏನದು ಬರೀ ಗಂಡಸರಿಗೆ ಎಲ್ಲ ನಿಷೇಧ ಹೇಳ್ತಾರೆ, ಹೆಂಗಸರಿಗೆ ಏನು ಹೇಳೋದಿಲ್ಲ ಅಲ್ವಾ. ಸ್ತ್ರೀ ಸಂಘ ಮಾಡಬಾರ್ದು ಅಂತ ಹೇಳಿ ಗಂಡಸರಿಗೆ ನಿಷೇಧ ಹೇಳ್ತೀರಿ, ಹೆಣ್ಣುಮಕ್ಕಳಿಗೆ ಪುರುಷ ಸಂಘ ಮಾಡಬಾರ್ದು, ಪರಪುರುಷ ಸಂಘ ಮಾಡಬಾರ್ದು ಅಂತ ಏನಾದರೂ ಹೇಳಿದ್ದೀರಾ? ಕೇಳೋದಿಲ್ರಿ. ಏನೋ ಧರ್ಮಶಾಸ್ತ್ರ ಪುನಃ ಗಂಡಸರಿಗೆ ಎಲ್ಲ ಹೇಳ್ತಾ ಇದೆ, ಹೆಣ್ಮಕ್ಳಿಗೆ ಏನೋ ಹೇಳ್ತಾನೆ ಇಲ್ವೋ ಏನೋ ಅಂತ ಹೀಗೆಲ್ಲ ಚಿಂತನೆ. ಪುರಂಜನ ಉಪಾಖ್ಯಾನ ಸಮಂಜಸವಾದ ಉತ್ತರ ನೀಡಿದೆ. ಪುರಂಜನ ಅಂದರೆ ಜೀವ, ಅವನು ಗಂಡು ಜೀವನೂ ಆಗಿರ್ಬೋದು, ಹೆಣ್ಣು ಜೀವನೂ ಆಗಿರ್ಬೋದು. ಪುರಂಜನಿ ಅಂತ ಹೇಳಿದರೆ ಬುದ್ಧಿಂತು ಪ್ರಮತಾಂ ವಿದ್ಯಾತ್, ಅವರವರ ಬುದ್ಧಿ ಅವರವರಿಗೆ ಅವರವರ ಹೆಂಡತಿ. ಇಷ್ಟೇ ವಿಚಾರ. ಇಲ್ಲಿ ಹೆಂಡತಿ ಅಂದರೆ ಪ್ರತಿಯೊಬ್ಬರಿಗೂ ಹೆಂಡತಿ ಇದ್ದೇ ಇದ್ದಾಳೆ ಅಂತ ಅಲ್ವಾ. ಗಂಡು ಜೀವಿಗೂ ಒಬ್ಬ ಹೆಂಡತಿ ಇದ್ದಾಳೆ, ಹೆಣ್ಣು ಜೀವಿಗೂ ಹೆಂಡತಿ ಇದ್ದಾಳೆ. ಗಂಡು ಜೀವನ ಹೆಂಡತಿ ಅಂದರೆ ಅವನ ಬುದ್ಧಿ, ಹೆಣ್ಣು ಜೀವಿ ಹೆಂಡತಿ ಅಂದರೆ ಅವನ ಬುದ್ಧಿ ಇಂತ ಹೇಳಿ, ಹೀಗೆ ಜೀವನಿಗೆ ಗಂಟು ಬಿದ್ದು ಕಾಡುವ ಪ್ರಾಣ ಹಿಂಡುವ ಹೆಂಡತಿ, ಪ್ರಾಣ ಹಿಂಡುತಿ ಅಂತ ಹೇಳ್ತಾರಲ್ಲ, ಪ್ರಾಣ ಹಿಂಡೋ ಹೆಂಡತಿ ಅಂತ ದಾಸರು ಹೇಳೋ ಹೆಂಡತಿ ಯಾರು? ಈ ನಮ್ಮ ಬುದ್ಧಿ. ವಿಶೇಷವಾಗಿ ಲಿಂಗದೇಹಕ್ಕೆ ಅಂಟಿಕೊಂಡ ಬುದ್ಧಿ, ಸ್ವರೂಪದ್ದಲ್ಲ ಅದು, ಲಿಂಗದೇಹಕ್ಕೆ ಅಂಟಿಕೊಂಡ ಬುದ್ಧಿ, ನಮ್ಮನ್ನು ದಾರಿ ತಪ್ಪಿಸುವ ಬುದ್ಧಿ. ಅದರಿಂದ ನಾವು ದೂರ ಆಗಬೇಕು. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಗಾಯತ್ರಿ ನೋಡಿ, ಗಾಯತ್ರಿ ದೇವಿ ಇದ್ದಾಳಲ್ಲ, ಅವಳು ಮುಕ್ತಿಯೋಗ್ಯ ಜೀವಿಗಳ ಬುದ್ಧಿಗೆ ಅಭಿಮಾನಿ. ನಮ್ಮೊಳಗೂ ಇವರೆಲ್ಲ ಇರ್ತಾರೆ, ಗಾಯತ್ರಿ ಜಪ ಮಾಡಬೇಕು ವಿಶೇಷವಾಗಿ ಅಂತ ನಮಗೆ ಶಾಸ್ತ್ರ ವಿಶೇಷ ಆದೇಶ ಕೊಟ್ಟಿರೋದು ಈ ಕಾರಣದಿಂದ. ಗಾಯತ್ರಿಯನ್ನು ಹೆಚ್ಚೆಚ್ಚು ಚಿಂತನೆ ಮಾಡಿದಾಗ ಧಿಯೋ ಯೋ ನ ಪ್ರಚೋದಯಾತ್, ಗಾಯತ್ರಿ ದೇವಿ ನಮಗೆ ಒಳ್ಳೆಯ ಒಂದು ಕಡೆಗೆ ಪ್ರಚೋದಯಾತ್, ಇಲ್ಲೂ ಪ್ರಾವಂತು ನೋಡಿ, ಪ್ರಕೃಷ್ಟನಾದ ಭಗವಂತನ ಕಡೆಗೆ ನಮ್ಮ ಮನಸ್ಸು ಹೋಗೋ ಹಾಗೆ ಮಾಡ್ತಾಳೆ. ಈ ನಮ್ಮ ಇನ್ನೊಬ್ಬ ಬುದ್ಧಿ ಇದ್ದಾಳಲ್ಲ, ಪುರಂಜನಿ ಹತ್ತಿರ ಬಂದುಬಿಟ್ರೆ ಸಂಸಾರದಲ್ಲೇ ಕಟ್ಟಿ ಹಾಕ್ಬಿಡ್ತಾಳೆ. ಅದಕ್ಕೋಸ್ಕರವಾಗಿ ನಾವು ಯಾವತ್ತೂ ಕೂಡ ಅಲ್ಲಿ ಹೋಗಬೇಕು. ಅದರಿಂದ ಶಾಸ್ತ್ರ ಎಲ್ಲೊಂದು ಕಡೆಯಿಂದ ಸ್ತ್ರೀ ಸಂಘವನ್ನು ನಿಷೇಧ ಮಾಡಿದೆ, ಪುರುಷ ಸಂಘವನ್ನು ಹೆಂಗಸರಿಗೆ ನಿಷೇಧ ಮಾಡಿಲ್ಲ ಅಂತಲ್ಲ. ಸ್ತ್ರೀ ಸಂಘ ಅಂತ ಹೇಳಿದ್ರೆ ಬುದ್ಧಿ ಸಂಘ ಅಂತಲೇ ಅಭಿಪ್ರಾಯ. ಬುದ್ಧಿ ಸಂಘ, ಅದರಲ್ಲೂ ಕೂಡ ವಿಶೇಷವಾಗಿ ಪ್ರಮದ ಅಂತ ಇಲ್ಲಿ ಹೇಳೋದು ಸಂಸಾರದಲ್ಲಿ ಕಟ್ಟಿ ಹಾಕುವ ಈ ಬುದ್ಧಿ ಬೇಡ ಅಂತ. ಹೀಗೆ ಇಬ್ಬರಿಗೂ, ಅದು ಗಂಡು ಮಕ್ಕಳಿಗೂ ಅನ್ವಯ ಆಗುತ್ತೆ, ಹೆಣ್ಣು ಮಕ್ಕಳಿಗೂ ಅನ್ವಯ ಆಗುತ್ತೆ, ಆಯಿತಾ. ಅಂತಹ ಬುದ್ಧಿ ಬೇಡ ಅನ್ನೋ ವಿಚಾರವನ್ನೇ ನಾವು ಅರ್ಥ ಮಾಡಬೇಕು. ನೋಡಿ, ಶಾಸ್ತ್ರದಲ್ಲಿ ಸ್ತ್ರೀ ಬೇಡ ಅಂದರೆ ಇನ್ನೊಂದು ಸ್ತ್ರೀ ಇದೆ. ಯಾವುದು? ಕೇಶವೇ ಅನ್ಯಥಾ ಬುದ್ಧಿ ಶೈವ ಸ್ತ್ರೀ ಸಂಪ್ರಕೀರ್ತಿತ ಅಂತ ಆಚಾರ್ಯರು ಮತ್ತೊಂದು ಕಡೆ ಹೇಳ್ತಾರೆ. ಏನದು ಅಂತ ಬಂದಾಗ, ಶ್ರೀಹರಿಯ ವಿಷಯದಲ್ಲಿ ಮಿಥ್ಯಾ ಬುದ್ಧಿ ನಾವು ಇಟ್ಕೊಂಡ್ರೆ ಅದೇ ಒಂದು ಸ್ತ್ರೀ, ನೀಚ ಸ್ತ್ರೀ ಅವಳು. ನಮ್ಮ ಬುದ್ಧಿ ದೇವರ ಬಗ್ಗೆ ಕೆಟ್ಟದಾಗಿ ಚಿಂತೆ ಮಾಡೋದು, ಕೆಟ್ಟ ಚಿಂತೆ ಮಾಡೋದು ಅಲ್ವಾ. ದೇವರನ್ನು
ಅಹಂ ಬ್ರಹ್ಮಾಸ್ಮಿ ಅಂತ ಚಿಂತನೆ ಮಾಡೋದು, ದೇವರು ಏನು ಉಪಯೋಗವಿಲ್ಲ ಅಂತ ಚಿಂತನೆ ಮಾಡೋದು, ದೇವರೇ ಇಲ್ಲ ಅಂತ ಚಿಂತನೆ ಮಾಡೋದು, ದೇವರೇ ಜಗತ್ತಾಗಿ ಪರಿಣಾಮ ಹೊಂತಾನೆ ಅಂತ ಚಿಂತನೆ ಮಾಡೋದು, ಇಂಥ ಒಂದು ಅನರ್ಥಕಾರಿ ಬುದ್ಧಿ ಇದೆಯಲ್ಲ, ಅನ್ಯಥಾ ಬುದ್ಧಿ, ಈ ಬುದ್ಧಿಯನ್ನು ಕೂಡ ನೀಚ ಸ್ತ್ರೀ ಅಂತ ಹೇಳಿ ಅಂತಹ ನೀಚ ಸ್ತ್ರೀ ಸಂಪರ್ಕ ಮಾಡಬಾರದು. ಸೊ ಪ್ರಮದಾಸಂಗ ಮಾಡಬಾರದು, ಸ್ತ್ರೀ ಸಂಪರ್ಕ ಮಾಡಬಾರದು ಅಂದರೆ ಇದು ಪ್ರತಿಯೊಬ್ಬ ಜೀವಿಗೂ ಸಂಬಂಧಪಟ್ಟಂತೆ ಇರುವ ವಿಚಾರ. ಪ್ರತಿಯೊಬ್ಬ ಗಂಡು ಪ್ರತಿಯೊಬ್ಬ ಹೆಣ್ಣು ಕೂಡ ಮದುವೆಯಾಗಿರ್ತಾನೆ. ಯಾರನ್ನ ಮದುವೆಯಾಗಿರ್ತಾನೆ? ಒಬ್ಬ ಪ್ರಾಣ ಹೆಂಡತಿ ಒಬ್ಬಳು ಇದ್ದೇ ಇರ್ತಾಳೆ, ಅದು ಸ್ತ್ರೀ. ಆಯ್ತಾ? ಅದು ಒಂದು ರೀತಿ ಅವರವರ ಬುದ್ಧಿ, ಇನ್ನೊಂದು ರೀತಿಯಿಂದ ಕೆಟ್ಟದಾದ ಚಿಂತನೆಗಳು ಅಂತ ಹೇಳಿ ಅದನ್ನು ನಾವು ಯಾವತ್ತೂ ಕೂಡ ಏನು ಮಾಡಬಾರ್ದು, ಆಯ್ತಾ, ದೂರ ಇಟ್ಕೋಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆಯನ್ನು ನಮಗಿಲ್ಲಿ ಪುರಂಜನೋಪಾಖ್ಯಾನದ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಹೀಗೆ ಬಹಳ ಬಹಳ ಸುಂದರವಾಗಿರ್ತಕ್ಕಂಥ ಅನೇಕ ತಾತ್ಪರ್ಯದ ವಿಚಾರಗಳು ನಮ್ಮ ಮುಂದೆ ಇದೆ. ನಾವು ವಿಶೇಷವಾಗಿ ಪ್ರಚೇತಸರು ರುದ್ರಗೀತೆಯಿಂದ ಭಗವಂತನ ಉಪಾಸನೆ ಮಾಡಿ ಭಗವದ್ ದರ್ಶನವನ್ನು ಪಡಿತಾರೆ. ಅವರು ಭಗವಂತನಲ್ಲಿ ಬೇಡಿದವರ, ನಾವೆಲ್ಲ ಭಾಗವತರು ಅದನ್ನು ಅನುಕರಣೆ ಮಾಡಬೇಕು. ಅವರು ಕೇಳ್ತಾರೆ, ಯನ್ನಸ್ವಧೀತಂ ಗುರವ ಪ್ರಸಾದಿತಾ ವಿಪ್ರಾಶ್ಚ ವೃದ್ಧಾಶ್ಚ ಸದಾನುವೃತ್ಯ ಆರ್ಯ ಅನಾಥಾ ಸುಹೃದೋ ಭ್ರಾತರಶ್ಚ ಸರ್ವಾಣಿ ಭೂತಾನಿ ಅನುಸೂಯಯೈವ ಯನ್ನ ಸುತಪ್ತಂ ತಪಯೇತದೀಶ ನಿರಂಧಸಾಂ ಕಾಲಮದಭ್ರಮಪ್ಸು ಸರ್ವಂ ತದೇತತ್ ಪುರುಷಸ್ಯ ಭೂಮ್ನೋ ಋಣೀಮಹೇ ಪರಿತೋಷಣಾಯ. ನಾವು ಮಾಡಿದ ಶಾಸ್ತ್ರಾಧ್ಯಯನ, ಗುರುಶುಶ್ರೂಷೆಯಿಂದ, ಗುರುಪ್ರಸಾದ, ಹಿರಿಯ ವಿಪ್ರದ ಸೇವನೆಯಿಂದ ಗಳಿಸಿದ ಒಂದು ಅನುಗ್ರಹ, ಸುಹೃತ್ ಪ್ರೀತಿ, ಭ್ರಾತೃಪ್ರೀತಿ ಸಂಪಾದನೆ, ಸರ್ವಜೀವರಿಗೆ ತೃಪ್ತಿಕರವಾದ ಕರ್ಮ, ಅನ್ನ ನೀರಿಲ್ಲದೆ ಬಹುಕಾಲದವರೆಗೆ ಆಚರಿಸಿದ ತಪಸ್ಸು. ಏನೇನೋ ಕಾಲದಿಂದ ನಾವು ಅನ್ನ ನೀರಿಲ್ಲದೆ ತಪಸ್ಸು ಮಾಡಿರ್ತೀವಿ, ಆ ತಪಸ್ಸು, ಆಯ್ತಾ, ಇದೇ ಮೊದಲಾದ ಎಲ್ಲ ಕರ್ಮಕಲಾಪಗಳು ಕೂಡ ಭಗವಂತ ನಿನಗೆ ಪ್ರೀತಿಕರವಾಗಲಿ, ಎಲ್ಲವೂ ನಿನ್ನ ಆರಾಧನೆಯಾಗಲಿ, ಇದೇ ವರವನ್ನೇ ನಾವು ನಿನ್ನಲ್ಲಿ ಬೇಡ್ತೇವೆ. ಯಾಕೆಂದರೆ ತತ್ಕರ್ಮ ಹರಿತೋಷಮ್ಯತೆ ಅಂತ ಕೃಷ್ಣ ಉದ್ಧವ ಗೀತೆಯಲ್ಲಿ ಹೇಳಿದ ಹಾಗೆ, ಅದೇ ಭಗವಂತನಿಗೆ ಯಾವುದು ಸಂತೋಷವನ್ನು ಕೊಡುತ್ತೋ ಅದೇ ಶ್ರೇಷ್ಠವಾದ ಕರ್ಮ ಅಂತ ಹೇಳ್ತಾನೆ. ಆದ್ದರಿಂದ ತಾರಕವಾದ ಕರ್ಮವನ್ನು ಮಾಡಿಸು ಭಗವಂತ. ಪುನಃ ನಮಗೆ ಪ್ರಾಚೀನ ಬರಿಹಿರಾಜ ಮೊದಲು ನಾರದರು ಉಪದೇಶವಿಲ್ಲದಂತೆ ಮಾಡಿದ ಕರ್ಮ, ಸಂಸಾರದಲ್ಲಿ ಕಟ್ಟಿ ಹಾಕುವ ಕರ್ಮ ಬೇಡ, ಬಿಡುಗಡೆ ಮಾಡುವ ಕರ್ಮ ಮಾಡಿಸು. ಕರ್ಮ ಒಳ್ಳೆಯದೇ, ಆಯಿತಾ. ಆ ಒಳ್ಳೆಯ ಕರ್ಮ ಅದು ಭಗವಂತನ ಆರಾಧನಾ ರೂಪವಾಗಿ ಮಾಡಿದರೆ ತತ್ವಜ್ಞಾನವನ್ನು ಕೊಟ್ಟು ಅದು ಮೋಕ್ಷದ ಬಾಗಿಲನ್ನು ತಿಳಿಸುತ್ತೆ. ನಾವು ಈ ಲೋಕದ ನಶ್ವರ ಸುಖದ ಹಿಂದೆ ನಾವು ಆ ದೃಷ್ಟಿಯಿಂದ ಕರ್ಮ ಮಾಡಿದರೆ ಸಂಸಾರದಲ್ಲಿ ಕಟ್ಟಿ ಹಾಕತ್ತೆ, ಮೋಕ್ಷದ ಬಾಗಿಲನ್ನು ಅದು ಮುಚ್ಚಿಬಿಡುತ್ತೆ. ಅಂತಹ ರೀತಿಯಲ್ಲಿ ಭಗವಂತ ಸಂತುಷ್ಟವಾಗುವ ಕರ್ಮ ಅದು ಮಾಡಿಸು ದೇವರೇ ಅಂತ ಹೀಗೆ ವಿಶೇಷವಾಗಿ ಪ್ರಚೇತಸರು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಪ್ರಾರ್ಥನೆಯನ್ನು ನಾವು ಮಾಡೋಣ. ಹೀಗೆ ಕೆಲವೊಂದು ತಾತ್ಪರ್ಯದ ವಿಚಾರಗಳನ್ನು ಕೂಡ ನಾವಿಲ್ಲಿ ತಿಳ್ಕೊಂಡಿದ್ದೇವೆ. ಹೀಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಚಿಂತನೆ, ಪ್ರಚೇತಸರ ಉಪಾಖ್ಯಾನ ಜೊತೆಗೆ ಈ ಒಂದು 4ನೇ ಸ್ಕಂಧದ ಚಿಂತನೆ ಮುಗಿಯುತ್ತೆ. ಅಲ್ಲಿಗೆ ಈ ಇಡೀ ಸಮಗ್ರ 4ನೇ ಸ್ಕಂಧದ ಚಿಂತನೆಯನ್ನು ನಾವು ನಮ್ಮೆಲ್ಲರ ಅಂತರ್ಯಾಮಿಯಾದ ನಮ್ಮ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂತಹ ವೇದವ್ಯಾಸರೂಪಿ ಭಗವಂತ, ಅವನೇ ಮೂಲ ಗೋಪಾಲಕೃಷ್ಣ, ಅವನಿಗೆ ಇದೆಲ್ಲವನ್ನು ಕೂಡ ಸಮರ್ಪಣೆ ಮಾಡೋಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ದೇವತಾಮಂಡಲಾಖಂಡಮಂಡಲಂ. ಹರಿಯೇ ನಮಃ.
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ.